ಸೊ ಇದು ಅಂಜಿನಪ್ಪ ಪುಟ್ಟು ಅವರ ಮನೆ. ಅಂದರೆ ತಾನು ಯಲಹಂಕ ಸಮೀಪ ಇದ್ದರೂ ಕೂಡ ಇಲ್ಲಿ ಒಂದು ಮನೆಯನ್ನು ಜನರಿಗೋಸ್ಕರ ಅವ್ರು ನಿರ್ಮಾಣ ಮಾಡಿ ಇಲ್ಲೇ ಕೆಲವೊಂದಿಷ್ಟು ದಿನಗಳ ಕಾಲ ಅವ್ರು ಇರ್ತಾರೆ, ಉಳ್ಕೊಂಡಿರ್ತಾರೆ. ಅವ್ರ ಮನೆ ಮುಂಭಾಗ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಜನ ಸಹಾಯ ಕೇಳಿ ಅಲ್ಲಿ ಬಂದಿದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಿದೆ ನೋಡಿ. ಕಲ್ಲಗಡ್ಡೆ ಆದರೆ ಸ್ವಲ್ಪ ಹಿಂದುಳಿದ ಭಾಗ ಅಂತೆ. ಅಲ್ಲಿನ ಆ ಜನಕ್ಕೆ ಮದುವೆಗಳು ಮಾಡೋದಕ್ಕೂ ಕಷ್ಟ ಇತ್ತು. ಆ ಟೈಮಲ್ಲಿ 101 ಮದುವೆ ನಮ್ಮ ಭಾಗದಲ್ಲೇ ಮಾಡಿದ್ರು. ಊರುಗಳೆಲ್ಲ ಲೈಟ್ಗಳಿಲ್ಲ ಕಡೆಗೆ. ನಮ್ಮ ತಲಕಾಲ್ ಬೆಟ್ಟದಲ್ಲೇ ಊರೆಲ್ಲ ಸೋಲಾರ್ ಹಾಕ್ತಿದ್ರು. ಜನರ ಪ್ರೀತಿ ಗಳಿಸೋದ್ರಲ್ಲಿ ಪುಟ್ಟಣ್ಣ ಅಂದರೆ ಒಂದು ಎತ್ತಿನಗಾಯಿ ಆಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವುದೇ ಒಂದು ಕೆಲಸ ಮಾಡಲಿ ಸರ್, ಇವತ್ತು ನಾವು ರಾಜಕೀಯವಾಗಿ ಆಗಲಿ ಅವ್ರ ಜೊತೆ ಗುರ್ಸ್ಕೊಳ್ತಾ ಇದ್ವಿ ಅಂದರೆ ಅವರು ಮುಂದಿನ ಆಲೋಚನೆ ಏನಿರುತ್ತೆ, ಏನೊಂದು 5 ವರ್ಷಕ್ಕೆ ಮಾಡಿ ಮುಗಿಸೋದಲ್ಲ, ಫ್ಯೂಚರ್ ಸಮೇತ ಅವ್ರು ಯೋಚನೆ ಮಾಡ್ತಾರೆ. ಒಂದು ಇವತ್ತು ಮಕ್ಕಳನ್ನ ಗುರ್ತಿಸ್ಬಿಟ್ಟು ಅವ್ರು ಬಂತಟ್ಟಿ ನೀವೇ ಈ ನೆಕ್ಸ್ಟ್ ಶಿಲಘಟ್ಟಕ್ಕೆ ನೀವು ಪ್ರಜೆಗಳು ನೀವೆಲ್ಲ ಮುಂದೆ ಬಂದು ನಿಮ್ಮ ಹಳ್ಳಿಗಳಿಗೆ ಏನೋ ಸ್ವಲ್ಪ ಅನುಕೂಲ ಮಾಡಿದಾಗ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಈ ಥರ ನಾಯಕ ನಮ್ಗೆ ನಿಜವಾಗಿ ಸಿಗೋಲ್ಲ. ಈ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಾಗ್ಲಿ, ವಸ್ತ್ರ ಕೊಡುವಂಥದ್ದಾಗಲಿ, ಅಥವಾ ಅವರಿಗೆ ಒಂದು LED TV ಕೊಡುವಂಥದ್ದಾಗಲಿ, ಇಂಥ ಸಮಾಜಮುಖಿ ಕಾರ್ಯಗಳು ತುಂಬ ಮಾಡ್ಕೊಂಡು ಬರ್ತಿದ್ದಾರೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಡಿಯೋ ಪೇ ಪೆನ್ಷನ್ಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಪರ್ಸ್ನಲ್ ಆಗಿ ಅವರು ಮನೆ ಮನೆಗೆ ತೆರಳಿ ನಿಮ್ದು ಏನಿದೆ, ನಿಮ್ಗೇನು ಸರ್ಕಾರದಿಂದ ಸವಲತ್ತು ಬೇಕಾಗಿದೆ ಅಂತ ಕೇಳಿ ಅವ್ರಿಗೊಂದು ಅನುಕೂಲ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಸ್ಯಾನಿಟೈಸರ್ ಮಾಡಿಸಿ ಮಾಸ್ಕು, ಸೋಪು ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಬಲ್ಬ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಸಹಾಯ ಮಾಡಿದ್ದಾರೆ. ಆರೋಗ್ಯ ಶಿಬಿರಗಳು 2-3 ಸಲ ಮಾಡಿಸಿದ್ದಾರೆ. MEG ಆಸ್ಪತ್ರೆಯಿಂದ. ಕಣ್ಣಿನ ತೊಂದರೆ ಇದ್ದಂಥವ್ರಿಗೆ ಅವ್ರಿಗೂ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಸರಿ, ದೇವಸ್ಥಾನಗಳಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮದುವೆಗಳು ಅಂದರೆ ಅದು ಅವ್ರ ಸಹಾಯಧನ ಕೊಟ್ಟಿದ್ದಾರೆ. ಸಮಾಜ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಸುಖಕರ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ನಮ್ಮ ಸಾಮಾಜಿಕ ಬದಲಾವಣೆ ತರಬೇಕಂತಕ್ಕಂದು ಸಮಾಜದಲ್ಲಿ ಏನೇ ಒಂದು ನ್ಯಾಯಯುತವಾಗಿರಾಗಿರ್ಬೋದು ಅಥವಾ ಇನ್ನೂ ಬೇರೆ ಮೌಲ್ಯಯುತವಾಗಿ ರಾಜಕಾರಣ ಮಾಡಿ ಯಾರು ರೈತರು, ಬಡಬಗ್ಗರು, ಯಾರು ದೀನ ದಲಿತರಿದ್ದಾರೆ ಅವರ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ಮತ್ತು ಸಮಾಜವನ್ನು ತಿದ್ದಬೇಕು ಅಂತಕ್ಕಂಥ ಬಂದಿರೋದಲ್ಲಿ ನಮ್ಮ ತಾಲೂಕಿನಲ್ಲಿ ಮೊದಲಿಗರು. ಅಣ್ಣ ಹಿಂಗೆ ಈ ರೀತಿ ಮಕ್ಕಳು, ಬಡವ್ರ ಮಕ್ಕಳಿದ್ದಾರೆ ಸ್ಕೂಲಲ್ಲಿ, ನಾನು ವಿದ್ಯಾಭ್ಯಾಸ ಮಾಡೋರಿಗೆ ಪಾಪ ಕಷ್ಟ ಇದ್ದಾರೆ. ಸ್ಪೋರ್ಟ್ಸ್ ಬಟ್ಟೆಗಳು ತಗೊಂಡು ನಾನು ಹೋಬಳಿ ವಿನ್ ಮಾಡಿಸಿದೆ, ಮತ್ತು ತಾಲೂಕು ವಿನ್ ಮಾಡಿಸಿದೆ, ಡಿಸ್ಟಿಕ್ ಲೆವೆಲ್ ತನಕ ಬಂದಿದ್ದೆ. ಅದೇ ಬಟ್ಟೆಗಳು ಹಾಕ್ಕೊಂಡು ಅಷ್ಟು ಉತ್ತೇಜನವನ್ನು ಕೊಟ್ಟು ನಾವು ಇದುವರೆಗೂ ಅಷ್ಟು ದೂರದಿಂದ ಇಲ್ಲಿ ಬರಬೇಕಾದ್ರೆ ನಾವು ಅಣ್ಣವರು ಇಲ್ಲ ಅಂದರೆ ನಾವು ಬರೋಕ್ಕಾಗಲ್ಲ. ನಮ್ಮ ದೃಷ್ಟಿಯಲ್ಲಿ MLA ಯಾರಪ್ಪ ಅಂದರೆ ಪುಟ್ಟಣ್ಣನವರೇ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಶಿಡ್ಲಘಟ್ಟದಲ್ಲಿದ್ದೀನಿ ನೋಡಿ. ನಿಮ್ಗೆ ಗೊತ್ತಿರಬಹುದು, ಕಳೆದ 3-4 ದಿನದಿಂದ ಅನೇಕ ಎಪಿಸೋಡ್ನಲ್ಲಿ ಶಿಡ್ಲಘಟ್ಟದಲ್ಲಿ ಒಬ್ಬರು ವ್ಯಕ್ತಿ ಎಷ್ಟು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಸೊ ಅವರ ಸೇವೆ ಈಗ ರಾಜಕೀಯದತ್ತ ಬರ್ತಾ ಇದೆ. ನಾನು ಹೇಳೋದು, ಇಂತಹ ಒಬ್ಬ ವ್ಯಕ್ತಿ ಗೆಲ್ಲಲಿ ಅಂತ ನಿಮಗೆ ಕಳೆದ 3-4 ಎಪಿಸೋಡ್ನಲ್ಲಿ ಶಿಡ್ಲಘಟ್ಟದ ಜನ ಮತ್ತು ಅವರ ಸೇವೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ನಿಮಗೆ ಅಂಜಿನಪ್ಪ ಪುಟ್ಟು ಅವರ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆನೇ ಗೊತ್ತಾಗಿರುತ್ತೆ. ಯಾಕಂದರೆ ನಮ್ಮ ತಂಬ್ಲೈನನ್ನು ನೋಡಿದವರಿಗೆ ಇವರ ಕೆಲಸಗಳು ಮತ್ತು ಶಿಡ್ಲಘಟ್ಟದಲ್ಲಿ ಯಾರ್ಯಾರು ನೆಲೆ ಇದ್ದೀರಾ, ಸೊ ಇವರೆಲ್ಲರಿಗೂ ಕೂಡ ಇವ್ರ ಬಗ್ಗೆ ನಾವೇನು ಎಕ್ಸ್ಟ್ರಾ ಹೇಳಬೇಕು ಅನ್ನೋದಿಲ್ಲ. ಸ್ವತಃ ಒಂಟಿಯಾಗಿ ಎಲೆಕ್ಷನ್ನಲ್ಲಿ ನಿಂತು ಕಳೆದ ಬಾರಿ ಅಂದರೆ 2023ರಲ್ಲಿ ಸರಿಸುಮಾರು 52-53 ಸಾವಿರ ವೋಟುಗಳನ್ನು ಪಡೆದು ಸೊ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ನಾನು ಅನ್ನೋದನ್ನು ತೋರಿಸಿದ್ದಾರೆ. ಜೊತೆಗೆ ಸ್ವತಂತ್ರವಾಗಿ ನಿಂತಿರೋದು, ಇಲ್ಲಿ ಯಾವುದೇ ಪಕ್ಷದಿಂದ ಅವರು ಸ್ಪರ್ಧಿಸಿರೋದಲ್ಲ. ನಾನು ಇವತ್ತು ಶಿಡ್ಲಘಟ್ಟಕ್ಕೆ ಬಂದಾಗ ಅವ್ರ ಮನೆಯ ಒಳಗಡೆ ಇಲ್ಲೊಂದು 40 ಎಕರೆ ಜಾಗದಲ್ಲಿ ಒಂದು ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಮನೆ ಇದೆ, ಇಲ್ಲಿದೆ ನೋಡಿ. ಸೊ ಇದು ಅಂಜಿನಪ್ಪ ಪುಟ್ಟು ಅವರ ಮನೆ. ಅಂದರೆ ತಾನು ಯಲಹಂಕ ಸಮೀಪ ಇದ್ದರೂ ಕೂಡ ಇಲ್ಲಿ ಒಂದು ಮನೆಯನ್ನು ಜನರಿಗೋಸ್ಕರ ಅವ್ರು ನಿರ್ಮಾಣ ಮಾಡಿ ಇಲ್ಲೇ ಕೆಲವೊಂದಿಷ್ಟು ದಿನಗಳ ಕಾಲ ಅವ್ರು ಇರ್ತಾರೆ, ಉಳ್ಕೊಂಡಿರ್ತಾರೆ. ಈಗ ವಾರದಲ್ಲಿ 2-3 ದಿನ ಅಂತೂ ಕಂಪ್ಲೀಟಾಗಿ ಇಲ್ಲಿ ಸಿಗ್ತಾರೆ. ನಿಮಗೆ ಅವ್ರ ಮನೆ ಮುಂಭಾಗ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಜನ ಸಹಾಯ ಕೇಳಿ ಅಲ್ಲಿ ಬಂದಿದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಿದೆ ನೋಡಿ. ಸಮಾಜ ಸೇವೆ ಅಂತ ಹೇಳಿದ್ರೆ 1-2 ವಿಭಾಗ ಅಲ್ಲ, ಕುಡಿಯುವ ನೀರಿನಿಂದ ಹಿಡಿದು ಮಕ್ಕಳಿಗೆ ಬೇಕಾಗುವಂತಹ ವಿದ್ಯಾಭ್ಯಾಸದ ಸೌಲಭ್ಯಗಳಿಂದ ಹಿಡಿದು ಅನಾರೋಗ್ಯ ಪೀಡಿತರಾಗಿರಲಿ, ಅಥವಾ ಮನೆಯಲ್ಲೊಂದು ಮದುವೆ ಆಗಿರಲಿ, ಅಥವಾ ಸಮಾಜದಲ್ಲಿ ಯಾವುದೇ ಒಂದು ಸಣ್ಣ ಕ್ರೀಡೆ ಕೂಡ ಆಗಿರಲಿ, ಅದಕ್ಕೆ ಇವರು ಪುಟ್ಟು ಅವ್ರನ್ನ ಇಲ್ಲಿನ ಜನ ಆಹ್ವಾನಿಸ್ತಾರೆ. ಇವರಿಂದ ಒಂದಿಷ್ಟು ಸೇವೆಯನ್ನು ಪಡ್ಕೊತಾರೆ. ಇಲ್ಲೇ ನನ್ನ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬಂದು 1 ಗಂಟೆ ಆಯಿತು ಇಲ್ಲಿಗೆ. ನಾನು 1 ಗಂಟೆಯಿಂದ ನೀವು ನಮಗೆ ಸಿಗಲಿಲ್ಲ, ಯಾಕಂದರೆ ಅಲ್ಲಷ್ಟು ಜನರ
ಕಷ್ಟಕ್ಕೆ ನೆರವಾಗಿ ನಿಂತಿದ್ರಿ. ಸೊ ಏನೇನೋ ತಗೊಂಡ್ ಬರ್ತಾ ಇದ್ರು, ಹಾರ ಸನ್ಮಾನಗಳು ನಡೀತಾ ಇತ್ತು, ಒಂದಿಷ್ಟು ಜನ ಅರ್ಜಿಗಳನ್ನ ತಂದಿದ್ರು, ಕೆಲವೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲವೊಂದು ಕೆಲಸಗಳಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಮಿಂದ ಫೋನ್ ಮಾಡಿಸಿ ಹೇಳಿಸ್ತಾ ಇದ್ರು. ಬಹುಶಃ ನನಗೆ ನಿಮ್ಮ ಕಳೆದ ಎಪಿಸೋಡ್ನೆಲ್ಲ ನೋಡಿದಾಗ ಒಂದಿಷ್ಟು ದುಡ್ಡಿನ ಅವಶ್ಯಕತೆ ನಿಮಗೆ ಪ್ರತಿದಿನ ಬೇಕಾಗುತ್ತೆ ಅಂತ ಅನ್ಸಿತ್ತು. ಆದ್ರೆ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಬರೀ ದುಡ್ಡು ಮಾತ್ರ ಅಲ್ಲ, ಸಮಯನೂ ಕೂಡ ಅಷ್ಟೇ ಬೇಕಾಗುತ್ತೆ. ಸಮಯ ಬಹಳ ಮುಖ್ಯ ಸರ್. ದುಡ್ಡಿಂದ ಎಲ್ಲಾನು ಸಾಧ್ಯ ಇಲ್ಲ. ನಾವ್ ಎಷ್ಟು ಸಮಯ ಜನದ ಜೊತೆ ಕೊಡ್ತೀವಿ, ಆ ಸಮಯ ನಮಗೆ ನಮ್ಮ ಬಾಂಧವ್ಯ ಬೆಳೀತದೆ. ಜೊತೆಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾವು ತುಂಬಾ ಆಳವಾಗಿ ತಿಳ್ಕೊಳ್ಳೋಂತ ನಾಲೆಡ್ಜ್ ನಮ್ಗೆ ಬರ್ತದೆ. ಈಗ ಶಿಡ್ಲಘಟ್ಟದಲ್ಲಿ ಯಾರಾಗ್ತಾರೆ MLA ಅಂತ ಸುಮಾರು ಜನ ಕೇಳ್ಬಹುದು. ನನ್ನಂತವ್ರ ಹತ್ರ ಕೇಳಿದ್ರೆ ನೀವೇ ಆಗ್ಬೇಕು MLA ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದವರು ಇವರು, ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಆಗಲಿ ಬೇರೆ ಏನೂ ಇಲ್ಲ. ಇವತ್ತಿಗೂ ಕೂಡ ಮನೆಯಲ್ಲಿ ಕೃಷಿಯನ್ನ ಮಾಡ್ತಾರೆ. ನಾವು ಇವರ ತೋಟವನ್ನು ತೋರಿಸಿದ್ವಿ, ಇವರ ಕುರಿ ಮೇಕೆ ಸಾಕಾಣಿಕೆ ಕೇಂದ್ರವನ್ನ ತೋರಿಸಿದ್ವಿ, ಎಲ್ಲವನ್ನ ತೋರಿಸಿದ್ವಿ. ಸೊ ಅಲ್ಲಿ ಏನು ದುಡ್ಡು ಬರುತ್ತೆ ಅದನ್ನ ಜನಗಳಿಗೋಸ್ಕರನೇ ಸೀಮಿತ ಮಾಡಿಕೊಂಡು ಪ್ರತಿದಿನ ಹಂಚ್ತಾ ಇದ್ದಾರೆ. ಸೊ ಇಂತಹ ಒಬ್ಬ ವ್ಯಕ್ತಿ ಗೆದ್ದಾಗ ಬಹುಶಃ ಊರಿಗೆ ಉಪಕಾರ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಸರ್. ನಿಮ್ಮ ಪ್ರಕಾರ ನಾನು ನಿಮಗೆ ನೇರವಾಗಿ ಕೇಳೋದು, ಇಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ವಾ ಸರ್? ಅಂದ್ರೆ ಕಾಂಪಿಟೇಟರ್ ಅಂತ ಇಲ್ವಾ ನಿಮ್ಗೆ? ಈ ಕಾಂಪಿಟೇಟರ್ಸ್ ಎಲ್ಲ ವಿಚಾರದಲ್ಲೂ ಇದ್ದೇ ಇರ್ತಾರೆ. ಇಲ್ಲಿ ಹೆಚ್ಚಾಗೇ ಇದೆ ಸರ್. ಶಿಡ್ಲಘಟ್ಟ ಅಂತಂದ್ರೆ ಇನ್ನ ಹೊಸಬರು ಸಹ ಬರೋದಕ್ಕೆ ಅವಕಾಶ ಇದೆ. ಬೆಂಗಳೂರಿಂದ 45 ಕಿಲೋಮೀಟರ್ ಅಷ್ಟೇ ಅಂತರ ಇಲ್ಲಿರೋದ್ರಿಂದ ನಾವು ಒಂದಷ್ಟು ಪ್ರಯತ್ನ ಮಾಡಿ, ನಾವು ಏನಾದ್ರೂ ಒಂದಷ್ಟು ಕೆಲಸ ಮಾಡಿ, ಸೇವೆ ಮಾಡಿ, ರಾಜಕೀಯ ಇಲ್ಲಿ ಮಾಡ್ಬೋದಾ, ನಮ್ಗೆ ಇಲ್ಲಿ ಶಾಸಕನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತಂತ ಸಾಕಷ್ಟು ಜನ ಪ್ರಯತ್ನ ಈಗಲೂ ಮಾಡ್ತಾ ಇದ್ದಾರೆ. ಕಳೆದ ಅವಧಿಯಲ್ಲೂ ಸಹ ಸಾಕಷ್ಟು ಪಕ್ಷಗಳಿಂದನೂ ಸಹ ಸ್ಪರ್ಧೆ ಆಗಿತ್ತು, ಮತ್ತೆ ನಮ್ಮಿಂದನೂ ಸಹ ಸ್ಪರ್ಧೆ. ನೀವು 12 ವರ್ಷದಿಂದ ಸಕ್ರಿಯರಾಗಿದ್ದೀರಾ, ಗ್ರಾಮ ಪಂಚಾಯತ್ ಸದಸ್ಯ, ಅಧ್ಯಕ್ಷ ಎಲ್ಲವೂ ಕೂಡ ಆಗಿದ್ದೀರಾ. ಒಂದು 4 ವರ್ಷ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ. ಸೊ ನನಗನ್ಸುತ್ತೆ ನಿಮ್ಮ ನಾಲೆಜ್ ಕೂಡ ಇಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡೋದು ಸ್ಫೂರ್ತಿ ಆಗಬಹುದೇನೋ ಅಂತ. ಹೌದು ಸರ್, ನಾವೆಲ್ಲ ಬಹಳಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೆ ಅದು ಗ್ರಾಸ್ ರೂಟ್ ಲೆವೆಲ್ ಸರ್. ಬಹಳಷ್ಟು ಪಾಯ ಅದು. ಯಾವುದೇ ಒಂದು ರಾಜಕಾರಣಕ್ಕೆ ಹಳ್ಳಿಲಿ ಒಂದು ಸಣ್ಣ ನೀರು ಬರ್ತಿಲ್ಲ, ಒಂದು ನೆಲ್ಲಿಕೆ ನಿಂತಿದೆ, ಇಲ್ಲ ಚರಂಡಿ ಬ್ಲಾಕ್ ಆಗಿದೆ, ಬೀದಿ ದೀಪ ಉರಿತಾ ಇಲ್ಲ, ಇಲ್ಲ ಅವ್ರ ಮನೇಲಿ ಏನೋ ಗಲಾಟೆ ಮಾಡ್ಕೊಂಡಿರ್ತಾರೆ, ಹೆಂಡತಿ ಗಂಡ ಗಲಾಟೆ ಆಗಿರೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಸಹ ಸಣ್ಣ ಪುಟ್ಟ ನ್ಯಾಯ ಮಾಡೋಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಎಲ್ಲಾನು ಸಹ ಗ್ರಾಮ ಪಂಚಾಯತಿ ಮೆಂಬರ್ ಹೆಗಲ ಮೇಲೆ ಇರ್ತದೆ. ಯಾಕಂದ್ರೆ ಸ್ಥಳೀಯವಾಗಿ ಅವ್ನ ಮನೆ ಅಲ್ಲಿರ್ತದೆ, ಅವನ ಎಲ್ರಿಗೂ ಸಿಗ್ತಾ ಇರ್ತದೆ. ತುಂಬಾ ಉಪಕಾರ. ಆ ರೀತಿಯಾದಂತ ಒಂದು ವಾತಾವರಣದಲ್ಲಿ ಪಂಚಾಯತ್ ಕೂಡ ಹೊಸದಾಗಿ ನಿರ್ಮಾಣ ಮಾಡಿದ್ರೆ, ಬಾಡಿಗೆ ಬರೋದಕ್ಕೆ ಒಂದಿಷ್ಟು ಅಂಗಡಿಗಳನ್ನ ನಿರ್ಮಾಣ ಕಟ್ಟಿದೀವಿ, ಒಂದಷ್ಟು RO ಎಲ್ಲ ನಿರ್ಮಾಣ ಮಾಡಿದ್ವಿ, ಆರೋಗ್ಯಕ್ಕೆ ಸಂಬಂಧಿಸಿರುವಂತ ಅನೇಕ ಆಸ್ಪತ್ರೆಗಳು ಕಟ್ಟಿದೀವಿ. ಮತ್ತೆ ಸರ್ಕಾರದಿಂದ ಮಾನ್ಯ ನಮಗೆ ಶಾಸಕ ಕೃಷ್ಣ ಬೈರೇಗೌಡರ ಸಹಕಾರ ಇತ್ತು. ಅವರ ಒಂದು ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಸಹ ನಾವು ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಮಾಡಿರ್ತೀವಿ. ಒಂದು ಊರಲ್ಲಿ ನಾವು ಮುಖಂಡರಾಗೋದು ಮಾತ್ರ ಅಲ್ಲ, ಇದನ್ನ ಅನೇಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ನಾನು. ಕೇವಲ ಮುಖಂಡರಾಗಬಾರ್ದು ರೀ, ನಾವು ಮುಖಂಡರಾಗಿ ಒಂದಿಷ್ಟು ಒಳ್ಳೆ ಕೆಲಸವನ್ನ ತರೋಕೆ ಯೋಗ್ಯವಂತರು ಕೂಡ ಆಗಬೇಕು. ಎಲ್ಲರೂ ಮುಖಂಡರಾದ್ರೆ ಈ ಕೆಲಸ ಆಗೋದಿಲ್ಲ. ನೋಡಿ, ಕಳೆದ ಬಾರಿ BJPಯಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಇದ್ರು, ಕಾಂಗ್ರೆಸ್ಸಲ್ಲೂ ಕೂಡ ಒಳ್ಳೆ ಕ್ಯಾಂಡಿಡೇಟ್ ಇದ್ರು, ಇವರು ಕೂಡ ಒಳ್ಳೆ ಕ್ಯಾಂಡಿಡೇಟ್. ಆದರೆ ಇವರು ಯಾವ ಪಕ್ಷಕ್ಕೂ ಹೋಗದೆ ಸ್ವತಂತ್ರವಾಗಿ ನಿಲ್ತಾರೆ, ನಿಂತು 53,000 ಓಟನ್ನ ಪಡಿತಾರೆ. ಸೊ ಶಿಡ್ಲಘಟ್ಟದಲ್ಲಿ ಯಾರ ಹತ್ರನೇ ಕೇಳಿ, ಪುಟ್ಟೂರು ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಜನ ಪ್ರೀತಿಯಿಂದ ಪುಟ್ಟು ಅಂತಾನೆ ಕರೆಯೋದು. ಸೊ ಇಲ್ಲಿ ಸಖತ್ ಫೇಮಸ್ ಇದ್ದಾರೆ ನೋಡಿ. ಇಲ್ಲಿಗೆ ಒಂದಿಷ್ಟು ಜನ ಬಂದಿದಾರಲ್ಲ ಸರ್, ಇವ್ರು ಯಾವ್ಯಾವ ಕಾರಣಕ್ಕೆ ನಿಮ್ಮನ್ನು ಪ್ರತಿದಿನ ಭೇಟಿ ಆಗ್ತಿರ್ತಾರೆ? ಅಂದ್ರೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತಾ, ಅಥವಾ ಏನಾದರೂ ಅಹವಾಲುಗಳನ್ನ ನೀವು ಪ್ರತಿದಿನ ತಗೊಂತೀರಿ ಅಂತ ಅವ್ರು ಬರ್ತಾ ಇರ್ತಾರ, ಹೆಂಗೆ ಅಂತ? ಇಲ್ಲಿ ಪರ್ಸನಲ್ ಸಮಸ್ಯೆಗಳಂತ ಏನಿರೋದಿಲ್ಲ ಸರ್. ಈಗ ಸರ್ಕಾರದಿಂದ ಆಗಂತ ಕೆಲಸಗಳಿರ್ತದೆ ಒಂದಷ್ಟು. ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಅವ್ರದ್ದು ಏನೋ ಒಂದಷ್ಟು ವಿಚಾರನ ಗ್ರಾಮ ಪಂಚಾಯತಿಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದಿಲ್ಲ, ಅದನ್ನ ಅಧಿಕಾರಿಗಳಿಗೆ ಒಂದಷ್ಟು ತಾಕೀತ್ ಮಾಡಿ ಕೆಲಸ ಮಾಡಿಸೋಂತ ವಿಚಾರದಲ್ಲಿ ನಮ್ಮನ್ನ ಬಂದು ತಾವು ಮಾತಾಡಿ ನಮ್ ಕೆಲಸ ಮಾಡ್ಕೊಡಿ ಅಂತೇಳಿ ಲೀಡರ್ಸ್ ಬರ್ತಾರೆ. ಅದ್ರ ಜೊತೆಗೆ ಸಾರ್ವಜನಿಕರು ನೇರವಾಗಿ ನಮ್ ಜೊತೆ ಬರ್ತಾರೆ. ಒಂದಷ್ಟು ಜನ ತೀರಾ ದೂರದಲ್ಲಿರೋಂಥ ಹಳ್ಳಿಗಳಲ್ಲಿರೋಂಥ ಲೀಡರ್ಸ್ ಎಲ್ಲ ಬಂದು ಪ್ರತಿನಿತ್ಯ ವಾರದಲ್ಲಿ 1 ದಿನ 2 ದಿನ ನಮ್ಗೆ ಸಿಕ್ಕಿ ಆ ಊರಿನ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಆ ಸಮಸ್ಯೆಗಳು ಹೇಳಿದಾಗ ನಮ್ಮ ತಲೆಯಲ್ಲಿ ಎಲ್ಲಾನು ಸಹ ರೆಕಾರ್ಡ್ ಆಗ್ತಾ ಇರ್ತದೆ. ಯಾವ ಊರಲ್ಲಿ ತುಂಬಾ ಸೀರಿಯಸ್ ಇದೆ ಸಮಸ್ಯೆ ಅವ್ರು ಹೇಳಂತದ್ದು, ಮತ್ತೆ ಯಾವ್ದು ನೀಡ್ ಇರ್ತದೆ ಅಂತದನ್ನ ನಾವು ನೋಟ್ ಮಾಡ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳೋಂಥ ವಿಚಾರದಲ್ಲಿ ನಮ್ಮ ಚಿಂತನೆ ನಡೀತಾನೆ ಇರ್ತದೆ. ಒಂದು ಊರಲ್ಲಿ ಎಲ್ಲೋ ಒಂದ್ ಕಡೆ ಕುಡಿಯೋ ನೀರಿನ ಅವಶ್ಯಕತೆ ಇರ್ತದೆ, ಅಲ್ಲಿ ಸರ್ಕಾರದಿಂದನೂ ಸಹ ವ್ಯವಸ್ಥಿತವಾಗಿ ಅನುಕೂಲಗಳಾಗಿರೋದಿಲ್ಲ, ಅಂತ ಕಡೆ ಶುದ್ಧ ಕುಡಿಯೋ ನೀರು ಬೇಕಾಗಿರ್ತದೆ. ಅಂತ ಸಂದರ್ಭ ಬಂದಾಗ ನಾವು CSR ಫಂಡ್ ಇದಂತ ಒಂದು ದಾನಿಗಳನ್ನ ಹಿಡಿಯೋಂಥದ್ದು, ಅವ್ರ ಜೊತೆ ಮಾತಾಡೋಂಥದ್ದು, ಅವ್ರನ್ನ ನಮ್ಮ ಊರಿಗೆ ಕರ್ಕೊಂಬಂದು ನಮ್ಮ ಪರಿಸ್ಥಿತಿಗಳನ್ನೆಲ್ಲ ತಿಳಿ ಹೇಳಿ, ಅವರ ಹಣನ ಇಲ್ಲಿ ಎಲ್ಲೂ ಪೋಲಾಗೋದಿಲ್ಲ, ನೀವು ಇಲ್ಲಿ ನೇರವಾಗಿ ಹೂಡಿಕೆ ಮಾಡಿದ್ರೆ ನೇರವಾಗಿ ಜನಕ್ಕೆ ಸಿಗುತ್ತೆ ಅಂತೇಳಿ ಒಂದು ಸತ್ಯದ ಅರಿವನ್ನ ಅವ್ರಿಗೆ ತೋರಿಸಿ
ಅವರು ಹಣನ ಇಲ್ಲಿ ಕೊಟ್ಟು ಆ ಒಂದು ಪ್ಲಾಂಟ್ನ ಇನ್ಸ್ಟಾಲ್ ಮಾಡಿ ನೀರು ಕುಡಿಯೋಂಥದ್ದು, ಇಲ್ಲ ಶಾಲೆ ಅಭಿವೃದ್ಧಿ ಮಾಡೋಂಥದ್ದು, ಇಲ್ಲ ಸೋಲಾರ್ ದೀಪ ಹಾಕ್ಸೋಂಥದ್ದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಭಾಗದಲ್ಲಿ ನಾವು ಈಗಾಗಲೇ ಇಲ್ಲಿನ ಜನ ಹೇಗೆ, ತುಂಬಾ ಶ್ರೀಮಂತರ ಅಥವಾ ಮಧ್ಯಮ ವರ್ಗದವರ ಅಥವಾ ಬಡತನದಲ್ಲಿ ಜಾಸ್ತಿ ಇರುವವರ ಹೇಗೆ ಅಂತ? ಸರ್, ಇಲ್ಲಿ ಹೆಚ್ಚಿನದಾಗಿ ಕೃಷಿನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಕೃಷಿ ಭೂಮಿ ಇರ್ತದೆ, ಅವನ ಜೀವನ ಶೈಲಿ ಬಹಳ ಶ್ರಮದಾನದಲ್ಲಿ ಆಗ್ತಾ ಇರ್ತದೆ. ಬೆವರು ದಿನ ಹರಿಸ್ಬೇಕು ಅವನು. ಭೂಮಿ ಇದ್ರು ಸಹ ಅವನು ತೋಟದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ಎಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದಂಗೆ ಅವನಿಗೇನೋ ಒಂದಷ್ಟು ಆಧಿಕ ಬರೋಂಥದ್ದು ಆಗ್ತದೆ. ಹಂಗಾಗಿ ಇಲ್ಲಿ ತೀರಾ ಶ್ರೀಮಂತರ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಸಿಗೋದಿಲ್ಲ. ಎಲ್ಲ 2 ಎಕರೆ 3 ಎಕರೆ 5 ಎಕರೆ ಭೂಮಿ ಇರ್ತಾರೆ. ಭೂಮಿ ಇದ್ದಂಥವ್ರು 50% ಜನ ಇದ್ದಾರೆ ಶಿಡ್ಲಘಟ್ಟದಲ್ಲಿ. ಇವತ್ತಿನ ದಿನ ಇಲ್ಲಿ ರೇಷ್ಮೆ ಬಿಚ್ಚಾಣಿಕೆಯಲ್ಲಿ ಕೆಲಸ ಮಾಡೋಂಥ ಜನ ಇದ್ದಾರೆ. ಮತ್ತೆ ತೋಟಗಳಲ್ಲಿ ವ್ಯವಸಾಯದ ಒಂದು ಕಷ್ಟದ ಕೆಲಸ ಮಾಡೋಂಥ ಇಲ್ಲಿ ವ್ಯವಸಾಯ ಮಾಡೋಂಥ ತೋಟಗಳಿಗೆ ಹೋಗಿ ಜನ ಕೆಲಸ ಮಾಡೋಂಥದ್ದು ಒಂದು ಕಡೆ ಆದರೆ, ವ್ಯವಸಾಯ ಮಾಡಿಸೋಂಥದ್ದು ಒಂದಷ್ಟು ಆಗ್ತದೆ. ಮತ್ತೆ ಸಣ್ಣದಾಗಿರೋಂಥ ಭೂಮಿ ಇಟ್ಕೊಂಡಿರೋಂಥವ್ರು ಅವ್ರ ಮನೇಲಿರೋಂಥ ತಾಯಿ ತಂದೆ ಮಕ್ಕಳು ಎಲ್ಲ ಸೇರಿ ಅವರು ಒಂದು ಸಣ್ಣ ಒಂದು ವ್ಯವಸಾಯನ ಪ್ರಾರಂಭ ಮಾಡ್ಕೊಂಡು ಅದ್ರಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಒಂದು ಹಸು ಕುರಿ, ಒಂದಷ್ಟು ಹೊಲ, ಏನಾದ್ರು ಒಂದು ತೋಟ ಮಾಡಿಕೊಂಡು ತರಕಾರಿ ಬೆಳೆಯುವಂಥದ್ದು, ಈ ತರದ ಚಟುವಟಿಕೆಗಳು ಹೆಚ್ಚು ಸರ್. ಇಲ್ಲಿ ಬಹಳ ಕಷ್ಟದಲ್ಲಿ ಜೀವನ ಸಾಗಿಸೋಂಥ ವಾತಾವರಣ. ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಳೆ. ಬಹಳಷ್ಟು ಪ್ರೋಗ್ರೆಸ್ ಆಗಿ ನಮ್ಮ ತಾಲೂಕಿನಲ್ಲಿ ಕೂಡ ನಿಮ್ಮಿಂದ ತುಂಬಾ ಸಹಕಾರ. SSLC PUC ಹೆಚ್ಚು ಅಂಕ ಬಂದಂತ ಮಕ್ಕಳಿಗೆ ಪ್ರತಿ ವರ್ಷನೂ ಸಹ ನಾವು ಸನ್ಮಾನ ಮಾಡೋಂಥದ್ದು, ಅವ್ರಿಗೆ ಬೆನ್ ತಟ್ಟಂಥದ್ದು, ಇನ್ನೂ ಹೆಚ್ಚಾಗಿ ಓದಿ ಅಂತ ಹೇಳಿ ಅವ್ರಿಗೆ ಒಂದು ಪ್ರಶಂಸೆನ ಕೊಟ್ಟು ಅವ್ರು ಸ್ವಲ್ಪ ಧೈರ್ಯ ತುಂಬಿ ಮುಂದೆ ಕಳ್ಸಂತ ಕೆಲಸ ನಾವು ಮಾಡ್ತಾ ಇದೀವಿ. ಒಂದಷ್ಟು ಜನಕ್ಕೆ ಅವಶ್ಯಕತೆ ಬಿದ್ದಂಥವ್ರಿಗೆ ಏನಾದ್ರು ಸಹಾಯ ಮಾಡೋಂಥದ್ದು, ತೀರಾ ಓದಂಥ ಮಕ್ಕಳಿಗೆ ಅವಶ್ಯಕತೆ ಇದ್ರೆ ಬಡ ಮಕ್ಕಳಿಗೆ ಒಂದಷ್ಟು ಲ್ಯಾಪ್ಟಾಪು ಏನಾದ್ರು ಕೊಡೋಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ವಿ. ರೂಟೀನ್ 12-13 ವರ್ಷದ ಪ್ರಕ್ರಿಯೆಯಲ್ಲಿ ಒಂದು ಭಾಗ ಇದು. ಬಹುಶಃ 12-13 ವರ್ಷದ ಒಂದು ಪ್ರಕ್ರಿಯೆಗೆ ಇಲ್ಲಿ ರಿಸಲ್ಟ್ ಇದೆ ಅಂತ ನಾನು ಅಂದ್ಕೊಂತೀನಿ. ಸೊ ನಿಮ್ಮ ಇಡೀ ಆಲ್ಮೋಸ್ಟ್ ಆಲ್ ಶಿಡ್ಲಘಟ್ಟದ ಕೆಲವೊಂದು ಭಾಗಗಳಿಗೆ ನಾವು ಇವತ್ತು ವಿಸಿಟ್ ಮಾಡಿದ್ವಿ. ರೇಷ್ಮೆ ಇರ್ಬೋದು, ಅಥವಾ ನಿಮ್ಮ ಕುರಿ ಮೇಕೆ ಸಾಕಾಣಿಕೆ ಕೇಂದ್ರ ಇರ್ಬೋದು, ನಿಮ್ಮ ಹುಟ್ಟಿನ ಮನೆ ಇರ್ಬೋದು, ಈ ಸದ್ಯಕ್ಕೆ ಇಲ್ಲಿ ಬಂದು ನಿಂತಿದೀವಿ ನಾವು. ಇಲ್ಲೊಂದಿಷ್ಟು ಜನ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಕೇಳಬೇಕು ಅನ್ನೋ ಒಂದು ತುಡಿತಾ ಇದೆ. ಹಾಗಾಗಿ ಯಾರಾದ್ರೂ ಮಾತಾಡೋರಿದ್ರೆ ಖಂಡಿತ ಅವ್ರನ್ನ ನಾವು ಮಾತಾಡಿಸ್ಬೋದು. ಎಸ್ ಯಾರಾದ್ರೂ ಸರ್ ಬಗ್ಗೆ ಹೇಳೋರಿದ್ರೆ, ಉತ್ತಮ ವಾಗ್ಮಿಗಳು ಯಾರು ಇದ್ರೆ ದಯವಿಟ್ಟು ಬನ್ನಿ, ಅವ್ರ ಜೊತೆ ಒಂದ್ ಸ್ವಲ್ಪ ಇವ್ರ ಬಗ್ಗೆ ಮಾತಾಡೋಣ. ಸೊ ಈಗ ಯಾರು ಮಾತಾಡ್ತೀರಾ ಅಂತ ಕೇಳಿದಾಗ ಇಷ್ಟು ಜನ ಬಂದ್ರು ಮುಂದ್ಗಡೆ. ಸೊ ಕೇಳೋಣ ಪುಟ್ಟವ್ರ ಬಗ್ಗೆ, ಇವರ ಅಭಿಪ್ರಾಯಗಳು ಏನು. ಸೊ ನನಗೆ ಶಿಡ್ಲಘಟ್ಟಕ್ಕೆ ಬಂದಾಗ ಇಲ್ಲಿ ಯಾರು ಮುಂದೆ MLA ಆಗಬಹುದು ಅಂತ ಅನ್ನಿಸ್ತು. ನಿಮ್ಮ ಪ್ರಕಾರ ಯಾರು ಆಗ್ಬೇಕು ಸರ್? ಶಿಡ್ಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದಂಗೆ ಪ್ರತಿ ಜನದಲ್ಲಿ ಒಂದು ಏನಂದ್ರೆ ಒಂದು ಒಂಥರ ಯಾವ ತರ ಅಂದ್ರೆ ಜನರ ಪ್ರೀತಿ ಗಳಿಸೋದ್ರಲ್ಲಿ ಪುಟ್ಟಣ್ಣ ಅಂದ್ರೆ ಒಂದು ಎತ್ತಿನಗಾಯಿ ಆಗಿದ್ದಾರೆ. ಅವರು ಏನಕ್ಕೆ ಸುಮ್ಮನೆ ಇವತ್ತು ಪುಟ್ಟಣ್ಣ ಅಂತ ಹೇಳ್ಬಿಟ್ಟು ಒಂದು ಹೆಸರು ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವುದೇ ಒಂದು ಕೆಲಸ ಮಾಡಲಿ ಸರ್, ಇವತ್ತು ನಾವು ರಾಜಕೀಯವಾಗಿ ಆಗ್ಲಿ ಅವ್ರ ಜೊತೆ ಗುರ್ಸ್ಕೊಳ್ತಾ ಇದ್ವಿ ಅಂದ್ರೆ ಅವ್ರ ಮುಂದಿನ ಆಲೋಚನೆ ಏನಿರುತ್ತೆ, ಏನೋ ಒಂದು 5 ವರ್ಷಕ್ಕೆ ಮಾಡಿ ಮುಗಿಸೋದಲ್ಲ, ಫ್ಯೂಚರ್ ಸಮೇತ ಅವ್ರು ಯೋಚನೆ ಮಾಡ್ತಾರೆ. ಒಂದು ಇವತ್ತು ಮಕ್ಕಳನ್ನ ಗುರ್ಸ್ಬಿಟ್ಟು ಅವ್ರು ಬಂತಟ್ಟಿ, ನೀವೇ ಈ ನೆಕ್ಸ್ಟ್ ಶಿಡ್ಲಘಟ್ಟಕ್ಕೆ ನೀವು ಪ್ರಜೆಗಳು ನೀವೆಲ್ಲ ಮುಂದೆ ಬಂದು ನಿಮ್ಮ ಹಳ್ಳಿಗಳಿಗೆ ಏನೋ ಸ್ವಲ್ಪ ಅನುಕೂಲ ಮಾಡಿದಾಗ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಈ ತರ ನಾಯಕ ನಮ್ಗೆ ನಿಜವಾಗಿ ಸಿಗೋಲ್ಲ. ಮತ್ತೆ 224 ಏನು ನಮ್ಮ ಕ್ಷೇತ್ರಗಳಿದೆ ಅಷ್ಟೂರಲ್ಲಿನೂ ಇವ್ರು ಅತಿ ಹೆಚ್ಚಾಗಿ ಜನರ ಅಂದ್ರೆ ನಾಯಕರು ನಾರ್ಮಲ್ ಆಗಿ ಒಬ್ಬ ಲೀಡರ್ ಅಂದ್ರೆ ನಾಯಕರ ಜೊತೆ ಟಚ್ ಇರ್ತಾರೆ. ಬಟ್ ಇವ್ರು ಹಂಗಲ್ಲ, ಪ್ರತಿಯೊಬ್ಬ ವೋಟರ್ಸ್ ಆರ್ಟ್ ಗೆದ್ದಿದ್ದಾರೆ. ಅವ್ರು ಹೆಂಗಂದ್ರೆ ಶಿಡ್ಲಘಟ್ಟದಲ್ಲಿ ಪ್ರತಿಯೊಬ್ಬ ಜನರ ಹೃದಯ ಗೆದ್ದಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪುಟ್ಟಣ್ಣ. ಸಣ್ಣ ಮಗು ಇರ್ಬೋದು ಸರ್, ಪುಟ್ಟಣ್ಣ ಅಂತ ಎಲ್ಲರಿಗೂ ಗೊತ್ತು. ವಯಸ್ಸಲ್ಲಿ ಅಜ್ಜಿ ಕೇಳಿ ಹೇಳ್ತಾರೆ. ಈಗ ನಾವೆಲ್ಲೋ ಕೆಲಸ ಹತ್ರ ಏನೋ ಹೋದಾಗ ಹೆಂಗ ಅಂತ ಕೇಳಿದ್ರೆ ಪುಟ್ಟಣ್ಣಪ್ಪ ಅಂತ ವ್ಯಕ್ತಿ ಬಂದ್ರೆ ಇರಲ್ಲ. ಹೇಳ್ತಾರೆ ನಾವು ಬಡವ್ರ ಮನೆ, ನಮ್ಮ ಮನೇಲಿ ಬಂದು ನಮ್ಮ ಮನೇಲಿ ಕುತ್ಕೊಂಡು ನೀರು ಕುಡ್ದು ಹೋಗಿದ್ದಾರೆ ಅಂತ ವ್ಯಕ್ತಿ ನಾವು ಸತ್ರು ಮರಿಯಲ್ಲ. ಅದು ಪೊಲಿಟಿಕಲ್ ಏನೇ ಇರಲಿ, ಬಟ್ ಆ ಸಿಂಪ್ಲಿಸಿಟಿ, ಆ ಸರಳತೆ, ಆ ಮುನ್ನಾಲೋಚನೆ ಇದೆಯಲ್ಲ ಅಂತ ವ್ಯಕ್ತಿ ಸಿಗಲ್ಲ ಸರ್. ಮತ್ತೆ ಇಂಥವ್ರು ಯಾಕೆ ಬರಬೇಕು ಪೊಲಿಟಿಕಲ್ ಅಂದ್ರೆ, ಈಗ ನಮ್ಮ ರಾಜಕೀಯ ಎಲ್ಲೋ ಕೆಟ್ಟು ಹೋಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಒಂದು ಒಳ್ಳೆ ದಾರಿ ಹೋಗ್ತಾ ಇಲ್ಲ. ಎಲ್ಲ ಪಾರ್ಟಿನ ಹೇಳ್ತಾರೆ ಸೇರಿಸಿ. ಬಟ್ ಏನು ಗೊತ್ತಾ, ಒಂದು ಆಲೋಚನೆ ಇಟ್ಕೊಂಡು ಜನರಿಗೋಸ್ಕರ, ಮಕ್ಕಳಿಗೋಸ್ಕರ, ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಕಮಿಟ್ಮೆಂಟಲ್ಲಿ ಕೆಲಸ ಮಾಡೋರ್ಬೇಕು. ಯಾಕಂದ್ರೆ ಭವಿಷ್ಯ ಕಟ್ಟೋರು ಈಗ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮನೆ ನಾಯಕ ಚೆನ್ನಾಗಿದ್ರೆ ತಾಲೂಕಾಗಲಿ ಎಲ್ಲ ಚೆನ್ನಾಗಿರೋದು. ಯಾವತ್ತೇ ಆಗಲಿ ಕೆಲಸ ಮಾಡೋವನಿಗೆ ಒಂದು ಗುರಿ ಇರಬೇಕು ಸರ್. ಇವತ್ತು ನಾನು ತಾಲೂಕಲ್ಲಿ MLA ಅಂತ ಅವಕಾಶ ಕೊಡೋದು, ಈಗ ತಾಲೂಕು ಪೈಕಿ ನಾವು 1-2 ಲಕ್ಷ ಜನ ಇರ್ತೀವಿ, ಆ ಪದವಿ ಸಿಗೋದು ಒಬ್ರಿಗೆ. ಬಟ್ ಅವ್ರು ಆ ಪದವಿ ತೊಗೊಂಡ್ಮೇಲೆ ಅವ್ರು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಬೇಕು. ನನ್ನ 5 ವರ್ಷದಲ್ಲಿ ಈ ತಾಲೂಕು ನಾನು ಏನಾದ್ರು ಚೇಂಜಸ್ ಮಾಡಬೇಕು, ನಂದೇ ಆದ ಒಂದು ಹೆಜ್ಜೆ ಗೊತ್ತಿಡಬೇಕು ಅಂತ ಹೇಳ್ಕೊಂಡು ಕೆಲಸ ಮಾಡೋಕೆ ಬಂದಿದ್ದಾರೆ. ಖಂಡಿತ ಅವ್ರು ಒಳ್ಳೆ ಭವಿಷ್ಯ ಇದೆ, ಮುಂದಿನ ದಿನ MLA ಆಗ್ತಾರೆ. ಸೆಕೆಂಡ್ ಸರ್, ಇವತ್ತು ನಾವು ಹೇಳಿರ್ತೀವಿ, ಅವ್ರ ಜೊತೆ ನಾವು ಒಂದು ಸುಮಾರು ಒಂದು 10-12 ವರ್ಷದಿಂದ ಇದ್ದೀವಿ. ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ನಡವಳಿಕೆ ಏನಂತ ನಮಗೆಲ್ಲ ಗೊತ್ತಿದೆ.
224 ಕ್ಷೇತ್ರದಲ್ಲಿ ಶಿಲ್ಘಟ್ಟ ಕ್ಷೇತ್ರ ಏನು ಅನ್ನೋದು ಈ 2 ವರ್ಷ ನೆಕ್ಸ್ಟ್ ಚುನಾವಣೆ ಗೆದ್ದಾದ್ಮೇಲೆ, ನಾನು ಹೇಳ್ತಾ ಇರೋದು ಬರೀ ಗೆಲ್ಲಬೇಕಿಲ್ಲ, ನಮಗೆ ಗೆದ್ದಾದ್ಮೇಲೆ 5 ವರ್ಷದಲ್ಲಿ ಚೇಂಜಸ್ ಮಾಡಿ 224 ಕ್ಷೇತ್ರ ಶಿಲ್ಘಟ್ಟ ಕ್ಷೇತ್ರ ಸ್ಪೆಷಲ್ ಆಗಿ ನಿಂತ್ಕೊಳ್ತಾ ಅನ್ನೋ ನಂಬಿಕೆ ನಾವು ಖಂಡಿತ ನಮ್ಮ ಎಲ್ಲ ಜನಕ್ಕಿದೆ. ಇವರಲ್ಲಿ ಸರಳತೆ, ಇವರಲ್ಲಿ ಕಮಿಟ್ಮೆಂಟು, ಮುಖ್ಯವಾಗಿ ಇವ್ರು ಏನು ಗೊತ್ತಾ, ಒಂದು ಕೆಲಸ ಮಾಡಬೇಕಂದ್ರೆ ಏನೋ ಒಂದು ರೋಡ್ ಹಾಕ್ಬಿಟ್ಟು ಹೋಗಲ್ಲ ಸರ್. ಈ ರೋಡ್ ನೆಕ್ಸ್ಟ್ ಎಷ್ಟು ದಿನ ಇರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿ ಕೆಲಸ ಮಾಡ್ತಾರೆ. ಇವ್ರು ಮಾಡ್ತಾ ಇರೋ ಕೆಲಸ ನೋಡಿ ನಮ್ಮದು ಯುವಕರು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು, ಏನೋ ಸ್ಕೂಲ್ ನಮ್ಮ ಕೈಲಾಗಿದೆ ಹೆಲ್ಪ್ ಮಾಡಬೇಕು, ಈ ಥರ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಯಾಕಂದರೆ ಅವ್ರು ಬರೀ ಏನೋ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋದಲ್ಲ, ಪ್ರತಿ ವ್ಯಕ್ತಿಗೂ ದೇಶನ ಹೆಂಗೆ ಕಟ್ಟಬೇಕು, ಹಳ್ಳಿನ ಹೆಂಗೆ ಕಟ್ಟಬೇಕು, ಜನಕ್ಕೆ ಯಾವ ಥರ ಅನುಕೂಲ ಮಾಡಬೇಕು, ಈ ಥರ ಒಂದು ಮನೋಭಾವದಲ್ಲಿ ಹೇಳ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಯಾರು ಇಲ್ಲಿ ವೈಯಕ್ತಿಕವಾಗಿ ಒಂದು ಲೀಡರ್ ಆಗಬೇಕಂತ ಯಾರು ಬಂದಿಲ್ಲ. ಅವ್ರ ಕೆಲಸ, ಅವ್ರ ಒಳ್ಳೆತನ, ಅವ್ರ ಮಾರ್ಗದರ್ಶನ ತೊಗೊಂಡು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗೆ ಒಳ್ಳೆ ಬೇಕಾದಷ್ಟು ಅವಕಾಶ ಸಿಗಲಿ, ಮತ್ತು ನಮ್ಮ ತಾಲೂಕು ಒಳ್ಳೆ ಇದಾಗಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಖಂಡಿತ ಇವರು ಹೇಳಿದ ಮಾತಿನ ಅರ್ಥ ಬಹುಶಃ ಒಬ್ಬ ಒಳ್ಳೆಯ ಪ್ರಮುಖ ಮುಖಂಡ ಗೆದ್ದು ಬಂದರೆ ಇಡೀ ಊರಿಗೆ ಅದು ಸಪೋರ್ಟ್ ಆಗುತ್ತೆ. ಸೊ ಇಡೀ ಊರೇ ಉದ್ಧಾರ ಆಗುತ್ತೆ ಅಂತ ನಮ್ಮ ಹಿರಿಯರು ಏನು ಹೇಳಿದ್ರು ಅದು ಇಲ್ಲಿ ಬಹುಶಃ ಸೂಕ್ತವಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸರ್, ನಿಮಗೆ ಇವರು ಎಷ್ಟು ವರ್ಷದಿಂದ ಗೊತ್ತು? ಜೊತೆಗೆ ನೀವು ಇವತ್ತಿಲ್ಲಿ ಸೇರಿದ್ದೀರಾ, ಒಟ್ಟಾರೆಯಾಗಿ ನಿಮಗೆ ಅವ್ರು ಗೊತ್ತು, ಹಾಗಾಗಿ ಅವ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಅವರ ಕೆಲಸ ಕಾರ್ಯಗಳು ಹೆಂಗಿದೆ ಈ ಭಾಗದಲ್ಲಿ? ನೋಡಿ, ಪುಟ್ಟಣ್ಣ ಅವರು ಅಂತಂದಾಗ ಬಂದಾಗ ನಮ್ಮ ಶಿಡ್ಲಘಟ್ಟಕ್ಕೆ ಏನೋ ಒಂದು ಕನ್ಸು ಕಟ್ಕೊಂಡು ಈ ಕ್ಷೇತ್ರಕ್ಕೆ ಒಂದು ಸೇವೆ ಸಲ್ಲಿಸಕ್ಕೆ ಅಂತಾನೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕೂಡ ಒಂದು 18ರಿಂದ ಒಂದು 20 ವರ್ಷದಿಂದ ಅವರ ನಡೆ ನುಡಿ ಎಲ್ಲ ನೋಡ್ತಿದ್ದೀವಿ. ಒಂದು ಹಳ್ಳಿಗೆ ಹೋದ್ರು ಕೂಡ ಇವತ್ತಿನ ದಿನ ಅವ್ರ ಹೆಸರು ಹೇಳುವಂಥವ್ರಾಗಿದ್ದಾರೆ. ಮೊದಲನೇದಾಗಿ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಾಗ್ಲಿ, ವಸ್ತ್ರ ಕೊಡುವಂಥದ್ದಾಗ್ಲಿ, ಅಥವಾ ಅವರಿಗೆ ಒಂದು LED TV ಕೊಡುವಂಥದ್ದಾಗ್ಲಿ, ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ತುಂಬ ಮಾಡ್ಕೊಂಡು ಬರ್ತಿದ್ದಾರೆ. ಅದರ ಜೊತೆಗೆ ಆರೋಗ್ಯ ಶಿಬಿರ ಕೆಲವೊಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮನುಷ್ಯ ಕೂಡ ಅವರ ಸೇವೆ ಮಾಡಿದಾಗ ಅವರನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಮತ್ತು ಫೆನ್ಷನ್ಸ್, ವಿಡಿಯೋ ಪೇ ಫೆನ್ಷನ್ಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಪರ್ಸ್ನಲ್ ಆಗಿ ಅವರು ಮನೆಗೆ ತೆರಳಿ ನಿಮ್ದು ಏನಿದೆ, ನಿಮ್ಗೇನು ಸರ್ಕಾರದಿಂದ ಸವಲತ್ತು ಬೇಕಾಗಿದೆ ಅಂತ ಕೇಳಿ ಅವ್ರಿಗೊಂದು ಅನುಕೂಲ ಮಾಡುವಂಥದ್ದು ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ಅವ್ರ ಸೇವೆ ಸಲ್ಲಿಸಿರೋದು ಮೊನ್ನೆ ಕಳೆದ ಚುನಾವಣೆಯಲ್ಲೇ 52,000 ಚಿಲ್ಲರೆ ಮತಗಳನ್ನ ನೀಡಿದ್ರಿಂದ ನೀವು ಉದಾಹರಣೆಗೆ ಅದೇ ತಗೋಬಹುದು. ಈ ಪಕ್ಷ ಹೊರತುಪಡಿಸಿ ಅವರು ಸ್ವತಂತ್ರ ಅಭ್ಯರ್ಥಿ ಆಗಿದ್ರು ಕೂಡ ಈ ಕ್ಷೇತ್ರದಲ್ಲಿ ಪಕ್ಷದಿಂದ ಬಂದಿರುವಂತವರೇ ಜಾಸ್ತಿ ಇದ್ದಾರೆ. ನನ್ನ ಅನುಭವದಲ್ಲಿ ಹೋದ್ರೆ ಅವರು ಪಕ್ಷೇತರವಾಗಿ ಆಗಿದ್ದಕ್ಕೆ 52,000 ಚಿಲ್ಲರೆ ಮತವನ್ನು ಪಡೆದಿದ್ದಾರೆ. ಅಂದ್ರೆ ಈ ಕ್ಷೇತ್ರದ ಜನತೆ ಮನವನ್ನ ಯಾವ ರೀತಿ ಗೆದ್ದಿದ್ದಾರೆ ಅನ್ನೋದು ಇದು ಉದಾಹರಣೆ ಅಂತಾನೆ ಹೇಳ್ತೀನಿ. ಹೌದು, ನಾನು ಕೂಡ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಅವ್ರ ಕಾರಲ್ಲಿ ಬರ್ತಿರ್ಬೇಕಾದ್ರೆ ತುಂಬಾ ಜನ ಅವ್ರನ್ನ ಭೇಟಿ ಆಗೋಕೆ ರೋಡ್ ಸೈಡ್ ಎಲ್ಲ ನಿಂತಿದ್ರು. ಆಮೇಲೆ ಪ್ರತಿಯೊಬ್ಬರನ್ನು ಕೂಡ ತುಂಬಾ ಕೂಲ್ ಆಗಿ ಕಾಮ್ ಆಗಿ ಮಾತಾಡಿಸ್ತಾ ಇದ್ರು. ಪುಟ್ಟಣ್ಣನಂತವ್ರೆ ನಿಮ್ಮ ಕ್ಷೇತ್ರಕ್ಕೆ ಯಾಕೆ ಬೇಕು ಅಂತ ನೀವು ಹೇಳ್ತೀರಾ? ಸರ್, ಪುಟ್ಟು ಆಂಜನಪ್ಪನವರು ನಮ್ಮ ತಾಲೂಕಿನ ಅವ್ರ ತಾಯಿ ಅವ್ರ ತವ್ರ ಮನೆ ಆಗಿದ್ದು. ಅವ್ರ ವಿದ್ಯಾಭ್ಯಾಸ ಕೂಡ ಇಲ್ಲೇ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಲ್ಲಿ ಮಾಡಿರ್ತಾರೆ. ಅವರು MSc ಪದವೀಧರರಾಗಿದ್ದಾರೆ, ವಿದ್ಯಾವಂತಿದ್ದಾರೆ, ಸ್ವಾಭಿಮಾನಿ ಮನುಷ್ಯ ಆಗಿದ್ದಾರೆ. ಜೊತೆಗೆ ನನಗೆ ಅವರು 15 ವರ್ಷದಿಂದನೇ ಪರಿಚಯ ಆಗಿದ್ದರು. ಅಲ್ಲಿಂದ ಈಚೆಗೆ ಅವರು ಸಮಾಜ ಸೇವೆ ಮಾಡಿಕೊಂಡು ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಸ್ಯಾನಿಟೈಸರ್ ಮಾಡಿಸಿ, ಮಾಸ್ಕು, ಸೋಪು ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಬಲ್ಬ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಸಹಾಯ ಮಾಡಿದ್ದಾರೆ. ಆರೋಗ್ಯ ಶಿಬಿರಗಳು 2-3 ಸಲ ಮಾಡಿಸಿದ್ದಾರೆ. MEG ಆಸ್ಪತ್ರೆಯಿಂದ. ಕಣ್ಣಿನ ತೊಂದರೆ ಇದ್ದಂಥವ್ರಿಗೆ ಅವ್ರಿಗೂ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಸರಿ, ದೇವಸ್ಥಾನಗಳಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮದುವೆಗಳು ಅಂದರೆ ಅದು ಅವ್ರ ಸಹಾಯಧನ ಕೊಟ್ಟಿದ್ದಾರೆ. ಸಮಾಜ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಜೊತೆಗೆ ಈ ತಾಲೂಕಿನಲ್ಲಿ ಪ್ರತಿ ಮನೆಯೂ ಅವ್ರಿಗೆ ಗೊತ್ತು, ಪ್ರತಿ ಗ್ರಾಮನೂ ಅವ್ರಿಗೆ ಅವಿನಾಭಾವ ಸಂಬಂಧ ಇದೆ. ಜೊತೆಗೆ ಒಳ್ಳೆಯವರು, ಸ್ವಾಭಿಮಾನಿ ಇರ್ತಕ್ಕಂಥವ್ರು ಅನ್ನೋದು ಪ್ರತಿ ಮನುಷ್ಯರು. ಈಗ ಆ ಯುವಕರು ಬಹಳ ಆಸಕ್ತಿ ವಹಿಸಿ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ಬಹುಶಃ ಗೆದ್ದ ಮೇಲೆ ಮಾಡೋದು ಕಾಮನ್. ಇವ್ರು ಗೆಲ್ಲೋದನ್ನ ಬಿಡಿ, ಗೆಲ್ಲೋಕ್ಕಿಂತ ಮುಂಚೆನೆ ಇವರು ಮಾಡ್ತಾ ಇದ್ದಾರೆ. 12 ವರ್ಷದಿಂದ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಹಿಂದೆ ಹಂಗೆ ಇದ್ವಿ, ಈಗ ಅವ್ರ ಜೊತೆಗೆ ಸೇರಿದ್ದೀವಿ. ನಮಗೂ ಬಹಳ ಸಂತೋಷ ಆಗಿದೆ. ಈಗ ಇತ್ತೀಚೆಗೆ ಹುಡುಗರು ಬಹಳ ಆಸಕ್ತಿಯಿಂದ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ. ಮುಂದೆ ಪಕ್ಷ ಬಲಪಡಿಸ್ತಾರೆ ಅಂತ ಅವರು ಮುಂದೆ ನಮಗೆ ಬೇಕಾಗಿದೆ, ಅವ್ರ ಅನಿವಾರ್ಯ ನಮ್ಮ ತಾಲೂಕಿಗೆ ಅಂತ ಈ ಒಂದು ಸಂದರ್ಭದಲ್ಲಿ. ಈಗ ನಿಮ್ಮ ಎಲ್ಲರ ಬೆಂಬಲನೂ ಕೂಡ ಅಂಜನಪ್ಪನವರಿಗೆ ಇದೆ. ಹಾಗಾದ್ರೆ ನಮಸ್ಕಾರ. ನಾವು ಆಂಧ್ರ ಪ್ರದೇಶ ಗಡಿ ಭಾಗದಿಂದ ಬಂದಿರೋರು. ನಮ್ದು ಚಿಲ್ಕಲ್ನೇರ್ಪ್ ಅಂತ ಪಕ್ಕದಲ್ಲಿರೋ ಕರ್ನಾಟಕ ಬಾರ್ಡ್ ನಮ್ದು. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾನು 10ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಮ್ಗೆ ಅವಾಗ ಬರ್ಕೊಳ್ಳೋಕ್ಕೆ ಪುಸ್ತಕಗಳು ತಗೋಬೇಕಂದ್ರೆ ಮನೆಯಲ್ಲಿ ಬಾಧೆ.
ಆಗಿರ್ಬೇಕಾದ್ರೆ ಆವಾಗ ಪುಟ್ಟಣ್ಣವರು, ನಾನು 10ನೇ ಕ್ಲಾಸ್ 2010 ಓದಿದ್ದೀನಿ ನಾನು. ಆವಾಗ ಪುಸ್ತಕಗಳು ಎತ್ಕೊಂಡ್ಬಂದು ಸ್ಕೂಲಲ್ಲಿ ಕೊಟ್ಟರು. ಆ ಪುಸ್ತಕ ಇವಾಗ ಕೂಡ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಆವಾಗಿಂದ 15 ವರ್ಷದಿಂದ ಅಣ್ಣವ್ರು ನಾನು ಇವಾಗ ಕೂಡ ಮರೆಯಲ್ಲ. ಆವಾಗ ನೆನ್ಪಿಟ್ಕೊ ಅದೇ ವಿದ್ಯಾಭ್ಯಾಸನ ಕಲ್ತ್ಕೊಂಡೆ ನಾನು. ಅಣ್ಣವ್ರು ಮಾತಾಡೋ ಮಾತುಗಳಲ್ಲಿ ನಾನು ಎಲ್ಲ ತಿಳ್ಕೊಂಡೆ. ಆ ಒಂದು ಮಾರ್ಗದರ್ಶನವಾಗಿ ನಾನು ಬೆಳ್ಕೊಂಡು ಇವಾಗ BEd ಮಾಡ್ಕೊಂಡು ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ಇಡೀ ಮತ್ತೆ ನಾನು ಟೀಚರ್ ಆಗಿ ಸ್ಕೂಲಲ್ಲಿ ಕೂಡ ಏನು ಸ್ಪೋರ್ಟ್ಸ್ ಬಟ್ಟೆಗಳನ್ನ ಸರ್ ಅವರಿಗೆ ತಗೊಟ್ರು. ನಾನೇ ತರಿಸ್ಕೊಟ್ಟೆ. ನಾನೇ ಹೇಳ್ದೆ, ಅಣ್ಣ ಹಿಂಗೆ ಈ ರೀತಿ ಮಕ್ಕಳು, ಬಡವ್ರ ಮಕ್ಕಳಿದ್ದಾರೆ, ಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸ ಮಾಡೋರಿಗೆ ಪಾಪ ಕಷ್ಟ ಇದ್ದಾರೆ, ಸ್ಪೋರ್ಟ್ಸ್ ಬಟ್ಟೆಗಳು ತಗೊಂಡು ನಾನು ಹೋಬಳಿ ವಿನ್ ಮಾಡಿಸಿದೆ, ಮತ್ತು ತಾಲೂಕು ವಿನ್ ಮಾಡಿಸಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಬಂದಿದ್ದೆ. ಅದೇ ಬಟ್ಟೆಗಳು ಹಾಕೊಂಡು ಅಷ್ಟು ಉತ್ತೇಜನವನ್ನು ಕೊಟ್ಟು ನಾವು ಇದುವರೆಗೂ ಅಷ್ಟು ದೂರದಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ಅಣ್ಣವರು ಇಲ್ಲ ಅಂದ್ರೆ ನಾವು ಬರೋಕ್ಕಾಗಲ್ಲ. ನಮ್ಮ ದೃಷ್ಟಿಯಲ್ಲಿ MLA ಯಾರಪ್ಪ ಅಂದ್ರೆ ಪುಟ್ಟಣ್ಣನವರೇ. ಇವಾಗ MLA ಅಷ್ಟೇ, ಫ್ಯೂಚರ್ MLA ಅಷ್ಟೇ. ಇವಾಗ ಕೂಡ MLA ನಾವು ಯಾರಪ್ಪ ಹೇಳ್ತೀವಿ ಅಂದ್ರೆ ಪುಟ್ಟಣ್ಣನವರ ಹೆಸರು ಹೇಳ್ತೀವಿ. ಇವಾಗ ನಮ್ಮ ದೃಷ್ಟಿ ಆಗಿದೆ. ನಿಜವಾಗ್ಲೂ ಖಂಡಿತವಾಗೂ ಒಂದು ಸಾಮ್ರಾಜ್ಯವನ್ನ ಯಾವ ರೀತಿ ಆಳ್ವಿಕೆ ಮಾಡ್ತಾರೋ ಒಂದು ರಾಜ, ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ಬೇಕಂದ್ರೆ ಈ ರಾಜ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಿಂದ ಮಾಡಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಆ ರೀತಿ ಆಳ್ವಿಕೆ ಮಾಡ್ತಾರೆ. ಆ ರೀತಿ ಎಲ್ಲರಿಗೂ ಎಲ್ಲ ದೃಷ್ಟಿಯನ್ನು ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಒಳ್ಳೆ ಹೆಸರು ಪಡ್ಕೊಂಡಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಪುಟ್ಟು ಅಂಜನಪ್ಪ ಅಂತ ನಾನು ಯಾವಾಗಲೂ ಬಯಸ್ತೀನಿ. ನನ್ನ ಶಿರಸ್ ಹೃದಯ ಇರೋ ತನಕ, ನಾನು ಕೊನೆ ಪಕ್ಷಿ ಯಾರೋ ತನಕ ನಾವು ಬಿಡೋದಿಲ್ಲ, ಅಣ್ಣವ್ರನ್ನ ಬಿಟ್ಕೊಡೋದಿಲ್ಲ. ಈಗ ರಾಜಕೀಯ ಅಂದ್ರೆ ಹೊಲಸು, ರಾಜಕೀಯ ಸರಿ ಇಲ್ಲ, ಹಾಗೆ ಹೀಗೆ ಅಂತ ನಾವು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಆಲ್ರೆಡಿ ಜನ ಅದ್ರ ಬಗ್ಗೆ ಉಗಿತಿರೋದನ್ನ ಕೇಳಿಸ್ಕೊಂಡಿದ್ದೀವಿ. ಆದರೆ ಎಲ್ಲ ಕಡೆನೂ ಹಾಗಿರಬೇಕು ಅಂತನೂ ಇಲ್ಲ. ನನಗೆ ಶಿಡ್ಲಘಟ್ಟದಲ್ಲಿ ಹೆಂಗಿದೆ ಈಗ ರಾಜಕೀಯ ಪರಿಸ್ಥಿತಿ ಅನ್ನೋದು ಬೇಕು. ನೀವು ನೋಡಿರುವಂಗೆ ಹೆಂಗಿದೆ ಸರ್ ಇಲ್ಲಿ, ಹೆಂಗ್ ಆಗ್ಬೇಕು ಅಂತ? ರಾಜಕೀಯಕ್ಕಿಂತ ಮೊದಲು ನಮ್ಮ ಶಿಡ್ಲಘಟ್ಟ ಇದರಲ್ಲಿ 2 ಭಾಗ ಅಂತ, ಒಂದು ಕಲ್ಲುಗಡ್ಡೆ ಭಾಗ, ಒಂದು ಕೆಂಪುಗಡ್ಡೆ ಭಾಗ ಅಂತ. ಕಲ್ಲುಗಡ್ಡೆ ಅಂದ್ರೆ ಸ್ವಲ್ಪ ಹಿಂದುಳಿದ ಭಾಗ ಅಂತ. ಇದರಲ್ಲಿ ಪೇಪರ್ ಅಲ್ಲಿ ನೋಡ್ತಾ ಇದ್ವು ಸಮಾಜ ಸೇವಕರು. ನಾವು ನೋಡಿದ್ದಂತೂ ಇಲ್ಲ. ಸಮಾಜ ಸೇವಕರು ಪೇಪರ್ ಅಲ್ಲಿ ನೋಡಿದ್ವಿ ಬಿಟ್ರೆ ಏನ್ ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ನಮಗ್ ಬಂದಿದ್ದೆ ನಮ್ಮ ಪುಟ್ಟಣ್ಣವರು. ಏನು ಸಮಾಜ ಸೇವೆ ಅಂದ್ರೆ ಮೊದಲೇನು, ಅವ್ರ ಸ್ಟೆಪ್ ಏನು, ಅವ್ರ ಪಾಯ ಬೇಸ್ ಏನಿದು, ಅವ್ರ ತರ ನೋಡ್ತಾ ಇದ್ರೆ ನಮಗೆ ಒಂಥರ ಉದ್ರೇಕ ಆಯ್ತು. ಕಾರಣ ಏನಂದ್ರೆ ಮೊದಲು ಸ್ಟೆಪ್ ಅಲ್ಲೇ ಹುಡುಗರು ಯಾವ ತರ ಬೆಳಿಬೇಕು, ಜನ ಯಾವ ತರ ಬೆಳ್ಕೊಂಡ್ ಬರ್ಬೇಕು, ಜನ ಯಾಕೆ ಉದ್ಧಾರ ಹೆಂಗ್ ಆಗ್ಬೇಕು ಅನ್ನೋದನ್ನ ಆ ಸ್ಟೆಪ್ ಅಲ್ಲೇ ಅವರ ಒಂದು ಗುಣ ನಡತೆ ಎಲ್ಲ ನಮಗೆ ಒಂದು ಹಿಡಿತು. ಅದನ್ನು ನೋಡಿ ಸುಮಾರು ಜನ ಅವ್ರ ಹಿಂದೆ ಬರೋದಕ್ಕೆ ಶುರುವಾದರು. ಜೊತೆಗೆ ಅಲ್ಲಿ ಹಿಂದುಳಿದ ಪ್ರದೇಶ ಈ ಕಡೆ ಎಲ್ಲ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಮದುವೆಗಳು ಮಾಡೋದಕ್ಕೂ ಕಷ್ಟ ಇತ್ತು. ಆ ಟೈಮಲ್ಲಿ 101 ಮದುವೆ ನಮ್ಮ ಭಾಗದಲ್ಲೇ ಮಾಡಿದ್ರು, ಫಸ್ಟ್ ಟೈಮು. ಮತ್ತೆ ನಮ್ಮ ಹಿಂದುಳಿದ ಭಾಗದಲ್ಲಿ ಊರುಗಳಲ್ಲಿ ಲೈಟ್ಗಳಿಲ್ಲ ಕಡೆಗೆ. ಅದನ್ನ ಬೇರೆ NGOs ನೀಡ್ಕೊಂಡು ಬಂದು ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ತೋರ್ಸ್ಕೊಟ್ರು. ಅದರಲ್ಲಿ ಫಸ್ಟ್ ಟೈಮ್ ನಮ್ಮ ತಲಕಾಯಲ್ ಬೆಟ್ಟದಲ್ಲೇ ಬರೀ ಊರೆಲ್ಲ ಸೋಲಾರ್ ಹಾಕ್ಸಿದ್ರು. ಏನ್ ಲೈಟ್ ಹಾಕೋಂಗೆ ಇಲ್ಲ, ಅದು ಎಲ್ಲ ಸೆನ್ಸಾರ್ ಸಿಸ್ಟಮ್ ಅಲ್ಲಿ ಹಾಕ್ಸಿದ್ದಾರೆ. ಜೊತೆಗೆ ಕುಡಿಯೋ ನೀರಿಗೆ ಪೂರಾ ಸಮಸ್ಯೆ. ಯಾಕಂದ್ರೆ ಈ ಕೆಂಪುಗಡ್ಡೆ ಸ್ವಲ್ಪ ಬುದ್ಧಿವಂತರು ಅಂತ, ಕಲ್ಲುಗಡ್ಡೆ ಹಿಂದುಳಿದ ಪ್ರದೇಶ ಅಲ್ಲ, ಆ ಡ್ರಿಂಕಿಂಗ್ ವಾಟರ್ ನೀರಿಲ್ಲ. ಫಿಲ್ಟರ್ಸ್ ಬೇಕಾದ್ರೆ MLA ಹತ್ರ ಹೋಗ್ಬೇಕು. MLA ಹತ್ರ ಹೋಗೋದಕ್ಕೆ ನಮ್ಗೆ ಚೈತನ್ಯ ಇರಲ್ಲ, ಅಲ್ಲಿಂದ ಬರೋದಕ್ಕೆ ಇಲ್ಲಿ ಕಷ್ಟ. ಇನ್ನು ಅವ್ರ ಹತ್ರ ಹೋಗ್ಬೇಕಾದ್ರೆ ಇನ್ ಕ್ಯೂನಲ್ಲಿ ಇರ್ಬೇಕು. ನಾವು ಕ್ಯೂನಲ್ಲಿ ಇದ್ರೆ 1 ದಿನ 2 ದಿನ ಕಾಯಕ್ಕಾಗಲ್ಲ ಅಂತ. ಇದರಲ್ಲಿ NGOs ನೀಡ್ಕೊಂಡು ಬಂದು ಎಲ್ಲಾ ಫಿಲ್ಟರ್ಸ್ ಹಾಕ್ಸಿದ್ದಾರೆ. ಅದಲ್ದಿರ ನಮ್ಮ ಸ್ಕೂಲ್ಸ್ ಅಲ್ಲೇ ಮಕ್ಕಳು ಚೆನ್ನಾಗಾಗ್ಲಿ, ಈ ಕಡೆ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರ ಪುಸ್ತಕ ಇರ್ಬೋದು, ಬಟ್ಟೆ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಅದನ್ನೇ ನಿಮಗೆ ಏನ್ ಬೇಕು ಎಲ್ಲವೂ ಇವರಿಂದ ಆಗ್ತಾ ಇದೆ. ಆ ಉದ್ದೇಶದಿಂದಾನೇ ಇಂಥವ್ರು ಶಾಸಕರಾದ್ರೆ ಒಳ್ಳೇದು ಅನ್ನೋದು ಜನಗಳಲ್ಲೇ ಬಂತು. ಆವಾಗ ಅವ್ರಿಗೆ ಆಸೆಯನ್ನು ಹುಡ್ತೇನೋ ನನ್ಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ಇಂಥವ್ರೇ ಬೇಕು ಅನ್ನೋದು ನಮ್ಮ ಉದ್ದೇಶನೂ ಬಂದಿದೆ, ಆ ಜನಗಳಲ್ಲೂ ಬಂತು. ಆಗ್ಲಿ ಸರ್, ನಿಮ್ಗೆ ಸುಮಾರು ಅನುಭವ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನೀವು ತಲೆಮಾರಿಂದನೂ ಕೂಡ ಈ ರಾಜಕೀಯ ವ್ಯವಸ್ಥೆ ಅಥವಾ ಈ ಶಿಡ್ಲಘಟ್ಟ ಪ್ರಾಂತ್ಯವನ್ನು ನೀವು ನೋಡಿದೀರಾ. ಸೊ ಇಲ್ಲಿ ಏನ್ ಬದಲಾಗಬೇಕು ಅಂತ ಯೋಚಿಸ್ತಿದ್ದೀರಾ ಅಂತ? ಇಲ್ಲಿ ಏನಂದ್ರೆ ಈಗ ಮೊದಲಿಂದಾನು ರಾಜಕೀಯವಾಗಿ ಕಾಂಗ್ರೆಸ್ಸು ದಳ, ಜನತಾ ದಳ ಅಂತ 2 ಪಕ್ಷಗಳಿತ್ತು. ಒಂದು ಕಡೆ ಮುನಿಯಪ್ಪ ಇದ್ದ, ಒಂದು ಕಡೆ ಮುನ್ಸಾಮಪ್ಪ ಇದ್ದ. ಇವರಿಬ್ಬರು ಸುಮಾರು 35 ವರ್ಷಗಳು ಆಳ್ವಿಕೆ ಮಾಡಿ, ಆದ್ರೆ ಅವರು ಅನುಯಾಯಿಗಳು ಆ ಕಡೆ ಇದ್ದವ್ರು ಈ ಕಡೆ ಬರ್ತಾ ಇಲ್ಲ, ಈ ಕಡೆ ಇದ್ದವ್ರು ಆ ಕಡೆ ಬರ್ತಾ ಇಲ್ಲ. ಇದು ಶಿಡ್ಲಘಟ್ಟ ತಾಲೂಕಿನ ಒಂದು ರಾಜಕೀಯ ಇತಿಹಾಸ. ಈ ಇತಿಹಾಸದಲ್ಲಿ ಈಗ ಏನಾಯ್ತು ಅಂದ್ರೆ, ಈ ಮುನಿಯಪ್ಪನ ಕೋವಿಡ್ ಸಮಯದಲ್ಲಿ ಕಾರಣದಿಂದ ಆರೋಗ್ಯ ಕೆಟ್ಟದಾಗ ಅವ್ರು ಸ್ವಲ್ಪ ಹಿಂದೆ ಹೋದ್ರು. ಅವ್ರ ಹಿಂದೆ ಹೋದಾಗ
ಅನೇಕ ಜನ ಉಟ್ಕೊಂಡಿದ್ದೀವಿ. ತಾಲೂಕಿನ ಆಡಳಿತದ ವ್ಯವಸ್ಥೆಯಿಂದಲ್ಲ, ದೊಡ್ಡ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲೇ ರಾಜಕೀಯ ಕೆಟ್ಟಿದೆ ಅಂತ ತಾವು ಆವಾಗಲೇ ಹೇಳಿದ್ರಿ. ಎಲ್ಲಾ ಕಡೆ ಕೆಟ್ಟಿದೆ, ಇಲ್ಲೇ ಕೆಟ್ಟಿದೆ ಅಂತ. ಮೇಲ್ಮಟ್ಟದಲ್ಲೇ ಕೆಡಿಸ್ಬಿಟ್ರಿ ಇಲ್ಲಿಗೆ. ಇಲ್ಲ ಅಂದ್ರೆ ಇಬ್ಬರೇ ಆಗಿದ್ರೆ, ಈಗ ಪುಟ್ಟಣ್ಣಗೆ ಟಿಕೆಟ್ ಕೊಟ್ಟಿದ್ರು, 100% ಗೆಲ್ತಾ ಇದ್ರು ಅಂತ ಈಗ ಅವರೇ ಹೇಳ್ತಾರೆ, ಅವ್ರ ಬಾಯಿಗಳಲ್ಲೇ ಹೇಳ್ತಾ ಇದ್ದಾರೆ. ಯಾರು ಟಿಕೆಟ್ ತಪ್ಪಿಸಿ, ಯಾರು ಈಗ ರಾಜಕಾರಣದಿಂದ ದೂರ ಇಡಬೇಕು ಅಂತ ಯೋಚನೆ ಮಾಡಿದ್ರು, ಅವ್ರು ಇವತ್ತು ಅವ್ರನ್ನ ನಾವು ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಾವು ತಪ್ಪು ಮಾಡಿದ್ವು ಅಂತ ಅವರೇ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಬಂದಿದೆ. ಈ ರೀತಿ ಇರುವಾಗ ರಾಜಕಾರಣ ಈಗ ನಿಮ್ಗೂ ಇನ್ನ 28ಕ್ಕೆ ಬರೋದು ತಮಗೂ ಗೊತ್ತಿರ್ತದೆ. ಆದ್ರೆ ಆವಾಗ ಪರಿಸ್ಥಿತಿ ಏನಾಗ್ತದೋ ಈಗ ದೊಡ್ಡವ್ರು ಹೇಳ್ತಾ ಇರೋ ಮಾತು ಅವತ್ತು ನಡೀತಾ ಇದೆಯಲ್ಲೋ ನೋಡೋಣ. ಆದ್ರೆ ಮುಂದೆ ಅವ್ರ ಜನರ ಬೆಂಬಲ ಅಂತೂ ತಾಲೂಕಿನಲ್ಲಿ ಇದೆ ಅಂತ ನಿಮ್ಗೂ ಕಾಣಿಸ್ತಾ ಇದೆ. ಇನ್ನ ನೀವು ಓಡಾಡಿ ಈಗೆಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀರಿ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ತಿಳಿಸೋಷ್ಟಿಲ್ಲ. ಈ ರೀತಿ ನಿಮ್ಮ ಜನಬೆಂಬಲ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಮುಂದೇನು ಈ ರೀತಿ ನೀವು ಬೆಳವಣಿಗೆ ಆದ್ರೆ ಅನುಕೂಲ ಆಗ್ತದೆ ಅಂತ ನಾವು ಒಂದು ಆಸೆ ಇಟ್ಕೊಂಡು ಇನ್ನ ಹುಡುಗರೆಲ್ಲ ಬೆಳೆಯೋರಿಗೆ ಬರ್ತಾ ಇದ್ದಾರೆ, ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದು ಬೆಳವಣಿಗೆ ಅಂತ ನಾವು ಇಚ್ಛೆ ಪಡ್ತೀವಿ. ನೋಡಿ, ಜನರ ಬೆಂಬಲ ನಿಜವಾಗಿಯೂ ಬೇಕು. ಅದು ಒಂದಿನ 2 ದಿನದಲ್ಲಿ ಸಿಗುವಂಥದ್ದಲ್ಲ. ಬಹುಶಃ 12-13 ವರ್ಷ ಅವರು ಸುತ್ತಾಡಿ ಓಡಾಡಿ ಅದೆಷ್ಟು ಸಮಯವನ್ನು ವಹಿಸಿದ್ದಾರೆ, ಅದೆಷ್ಟು ಹಣವನ್ನು ಜನರಿಗೋಸ್ಕರ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಾದ್ರೂ ಮಾತಾಡ್ತೀರಾ? ಎಸ್, ಹೇಳಿ. ಪುಟ್ಟಣ್ಣ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಈಗ? ಸರ್ ನಮಸ್ಕಾರ. ನಮಸ್ತೆ. ಪುಟ್ಟಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸುಖಕರ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ನಮ್ಮ ಸಾಮಾಜಿಕ ಬದಲಾವಣೆ ತರಬೇಕಂತಕ್ಕಂದು ಸಮಾಜದಲ್ಲಿ ಏನೇ ಒಂದು ನ್ಯಾಯಯುತವಾಗಿರಾಗಿರ್ಬೋದು ಅಥವಾ ಇನ್ನೂ ಬೇರೆ ಮೌಲ್ಯಯುತವಾಗಿ ರಾಜಕಾರಣ ಮಾಡಿ ಯಾರು ರೈತರು, ಬಡಬಗ್ಗರು, ಯಾರು ದೀನ ದಲಿತರಿದ್ದಾರೆ ಅವರ ಒಳ್ಳೆ ಮಾರ್ಗದಲ್ಲಿ ನಡೀಬೇಕು ಮತ್ತು ಸಮಾಜವನ್ನು ತಿದ್ದಬೇಕು ಅಂತಕ್ಕಂಥ ಬಂದಿರೋದಲ್ಲಿ ನಮ್ಮ ತಾಲೂಕಿನಲ್ಲಿ ಮೊದಲಿಗರು ಇವರು. ಅದ್ರ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥವು ಏನು ಕರಿತೀವಿ, ಫಂಡಮೆಂಟಲ್ ರೈಟ್ಸ್ ಅಂತ ಅದೇ ತರ ಸಮಾಜದಲ್ಲಿ ಕೂಡ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದಲ್ಲಿ ಬದಲಾವಣೆ ತರತಕ್ಕಂಥಲ್ಲಿ ನಂಬರ್ 1. ಯಾವ ರೀತಿ ಮೂಲಭೂತ ಅಂತಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಅಣ್ಣವರೆಲ್ಲ ಹೇಳಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಅದ್ರ ಜೊತೆಗೆ ಆರೋಗ್ಯ ಮತ್ತು ನೀರಿನ ವ್ಯವಸ್ಥೆ ಮೇನ್, ಇವೆಲ್ಲ ಮೂಲಭೂತವಾಗಿ ನಮಗೆ ಜನರಿಗೆ ಬೇಕಾಗಿರ್ತಕ್ಕಂಥವು. ಸೊ ಹಂಗಾಗಿ ಇವನ್ನೆಲ್ಲ ಕೂಡ ತಂದು ಒಂದು ಮಾದರಿ ಕ್ಷೇತ್ರವನ್ನು ಅಭಿವೃದ್ಧಿಯಾಗಿ ಮಾಡಿ ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಗೌರವ ತರಬೇಕಂತಂದ್ರೆ ಅದು ಪುಟ್ಟಣ್ಣ ಅವರಿಂದ ಮಾತ್ರ ಸಾಧ್ಯ. ಅದರ ಜೊತೆಗೆ ಅಧಿಕಾರವಿಲ್ಲದೆ ಕೂಡ ಅಧಿಕಾರವನ್ನು ಅದು ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕುರುಗಳು ಎಲ್ಲಿ ಊರುಗಳು ಹೋದ್ರೂ ನಮ್ಗೆ ಸಿಗುತ್ತೆ. ಯಾಕಂತಂದ್ರೆ ಒಂದು ಪವರ್ ಇದು ನೀರಿನ ಒಂದು ಪ್ಲಾಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ದೊಡ್ಡ ದೊಡ್ಡ ರೋಡುಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥವು ಇದು ಕೆಲವು ದೇವಸ್ಥಾನಗಳಾಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಾಗಿರ್ತಕ್ಕಂಥವು. ಇಲ್ಲ ಅಂತಂದ್ರೆ ದೀನ ದಲಿತರ ಮದುವೆಗಳಿಗಾಗಿರ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ಒಂದು ಯಾರನ್ನ ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟ್ಲ್ಗಾಗಿರ್ಬೋದು, ಆರೋಗ್ಯವಾಗಿ ಮೈನು ಆರೋಗ್ಯ, ನೀರು, ಶಿಕ್ಷಣ, ಇವೆಲ್ಲ ಫಂಡಮೆಂಟಲ್ ರೈಟ್ಸ್. ನಮಗೆ ಫಂಡಮೆಂಟಲ್ ಆಗಿ ಬೇಕಾಗಿರ್ತಕ್ಕಂಥವನ್ನ ತರ್ತಾ ಇದ್ದಾರೆ ಮುಂದೆಗೆ. ಏನೇ ಆಗಲಿ ನಾವೆಲ್ಲರೂ ಕೂಡ ಅಣ್ಣವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಇನ್ನು ಮುಂದೆ ಕೂಡ ಅಣ್ಣವರ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದೀವಿ. ಮುಂದೆ ಕೂಡ ಅಣ್ಣವ್ರನ್ನ ಕೈನ ಬಲಪಡಿಸ್ತೀವಿ. ಇಲ್ಲಿ ಯಾರು ಪಕ್ಷಾತೀತವಾಗಿ ಬಲಪಡಿಸ್ತಾ ಇದೀವಿ. ಈಗ ನಾವು ಯಾರೋ ಇದೇ ಪಕ್ಷ ಅಂತ ಹೇಳ್ತಾ ಇಲ್ಲ, ಪಕ್ಷಾತೀತವಾಗಿ ನಾವು ಅಣ್ಣನ ಕೈಯನ್ನ ಬಲಪಡಿಸ್ತೀವಿ. ಎಸ್, ನೋಡಿ, ಗೆದ್ದಾಗ ಅಥವಾ ಗೆದ್ದು ಇದ್ದಾಗ ಒಂದಿಷ್ಟು ಜನ ಮನೆಯಲ್ಲಿ ಸೇರೋದು, ಮನೆಯಲ್ಲಿ ಅವ್ರ ಕಷ್ಟವನ್ನು ಪರಿಹಾರ ಮಾಡಿಸ್ಕೊಳ್ಳೋದು, ನಮ್ಗೆ ಇಂಥದ್ದು ಬೇಕು ಅಂತ ಕೇಳೋಕೆ ಬರೋದು ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಇದನ್ನು ನೋಡಿದ್ದೀನಿ. ಆದರೆ ಒಬ್ಬ ವ್ಯಕ್ತಿ ಮುಂದೆ ಆತನನ್ನೇ ನಿಲ್ಲಿಸ್ಬೇಕು, ಆತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಸೊ ಹಾಗಾಗಿ ಅವನ ಮನೆಗೆ ನಾವು ಬರ್ತೀವಿ, ನಮ್ಗೆ ಯಾವುದೇ ಮುಜುಗರ ಇಲ್ಲ, ನಾವು ಏನು ಬೇಕಾದರೂ ಸಹಾಯ ಕೇಳ್ತೀವಿ ಅನ್ನೋದು ಶಿಡ್ಲಘಟ್ಟದಲ್ಲಿ ಪುಟ್ಟವರ ಮನೆಯಲ್ಲೇ ನಡೆದಿರೋದು. ಬಹುಶಃ ನಾನು ಇದು ಮೊದಲ ಬಾರಿಗೆ ನೋಡ್ತಾ ಇರುವಂಥದ್ದು. ಇದೆಲ್ಲೂ ಕೂಡ ನಡೆದಿದೆ. ಈಗ ಒಬ್ಬ MLA ಗೆದ್ದು ಆತನ ಅಧಿಕಾರ ಹೋದ ನಂತರನೂ ಆತನ ಮನೇಲಿ ಜನ ಇರೋದಿಲ್ಲ. ನಾನು ಸುಮಾರು ಕಡೆ ನೋಡಿದ್ದೀನಿ ಅದು. ಸೊ ಅದೆಲ್ಲ ಬಿಟ್ಟು ಯಾವುದೇ ಇಲ್ಲದೆ ಇದ್ದಾಗಲೂ ಕೂಡ, ಯಾವ ಅಧಿಕಾರನೂ ಇಲ್ಲದೆ ಇದ್ರೂ ಕೂಡ ಅವರ ಸಮಾಜ ಸೇವೆಗೆ ಜನ ಮನಸೋತು ಅವ್ರ ಹಿಂದೆ ಇದ್ದಾರೆ. ಸೊ ಇಷ್ಟು ಜನ ಅಲ್ಲ,
ಇದಕ್ಕಿಂತ ಇನ್ನೂ ಸಾಕಷ್ಟು ಜನ ಆಗ್ಲೇ ಇದ್ರು ಇಲ್ಲಿ ನಾವು ಸಿಟಿಗೆಲ್ಲ ಹೋದಾಗ ತುಂಬಾ ಜನರನ್ನ ಅಬ್ಸರ್ವ್ ಮಾಡಿದ್ವಿ, ಅವರ ನಡತೆಯನ್ನು ಕೂಡ ನೋಡಿದ್ವಿ. ಸೊ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಅಂಜನಪ್ಪ ಅವರೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ನೀವು ಹೇಳ್ಬೋದು. ಇದೆಲ್ಲ ನಾವು ಏನು ವ್ಯವಸ್ಥಿತವಾಗಿ ಯೋಚನೆ ಮಾಡ್ಕೊಂಡು ಹಿಂಗೆ ಮಾಡ್ಬೇಕು ಹಿಂಗೆ ಆಗ್ಬೇಕು ಅಂತೇನು ಯೋಚನೆ ಮಾಡಿ ಬಂದಂಥದ್ದಲ್ಲ. ಪರಿಸರ ನಮಗೆ ಎಲ್ಲಾನು ಸಹ ನಮಗೆ ತಾಯಿ ತಂದೆ ಜನ್ಮಗಳನ್ನು ನೀಡ್ತಾರೆ. ಪ್ರಕೃತಿ ನಮಗೆ ಗುರುವಿನ ಮೂಲಕ ಒಂದಷ್ಟು ಶಿಕ್ಷಣ ಆಗ್ತದೆ. ತದನಂತರ ನಮ್ಮ ದೇಹದಲ್ಲಿರೋಂಥ ಬುದ್ಧಿ ಜ್ಞಾನ ಏನಿದೆ ಅದೆಲ್ಲನೂ ಸಹ ನಾವು ಸ್ಮೆಲ್ ಮಾಡಿದ್ದೆ ಆದರೆ ನಮ್ಮ ಸುತ್ತಮುತ್ತ ಇರೋಂಥದ್ದು ಏನಾಗ್ತಾ ಇದೆ, ನಾವೇನು ಮಾಡಿದ್ರೆ ಸರಿ ಹೋಗುತ್ತೆ, ಏನು ಮಾಡಿಲ್ಲ ಅಂದರೆ ಸರಿ ಕಾಣೋದಿಲ್ಲ, ಇಂಥವನ್ನೆಲ್ಲನೂ ಸಹ ನಾವು ಗ್ರಹಿಸಿದ್ರೆ ಸೂಕ್ಷ್ಮವಾಗಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಸ್ಟಾರ್ ಆಗ್ತಾರೆ. ಎಲ್ಲರೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ದೇವರು ವಿಶೇಷವಾಗಿ ವಿಶಿಷ್ಟವಾಗಿ ಜ್ಞಾನ ಬುದ್ಧಿ ಎಲ್ಲನೂ ಸಹ ಕೊಟ್ಟಿರ್ತಾನೆ. ಅದನ್ನ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಪುಟ್ಟಣ್ಣ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ, ಹೆಗ್ಗದೇವ್ರು ಮಾಡ್ತಾರೆ ಅಂತಂದ್ರೆ ಏನೋ ಒಂದು ನಮ್ಮ ಮೈಂಡಲ್ಲಿ ನಮಗೆ ಬ್ಲಾಕ್ ಆಗಿರೋಂಥ ಮಸ್ಕನ್ನ ನಾವು ದೂರ ಸರಿಸ್ಬೋದು. ಆದ್ರೆ ನಮ್ಮ ಪ್ರಯತ್ನ ಆಗಿದ್ದೆ ಆದ್ರೆ ನಾವು ಚಂದ್ರಲೋಕನೂ ಮುಟ್ಟಬಹುದು, ಇಂದ್ರಲೋಕನೂ ಮುಟ್ಟಬಹುದು, ನಮ್ಮ ಮನೆನ ನಾವು ಸ್ವರ್ಗನೂ ಮಾಡ್ಕೊಬಹುದು, ರಾಜಕಾರಣಿನೂ ಆಗ್ಬೋದು. ಹಂಗಾಗಿ ಈ ಸಕ್ಸಸ್ ಅನ್ನೋದಕ್ಕೆ ನಿರಂತರವಾದಂಥ ಪ್ರಯತ್ನ, ಒಂದಷ್ಟು ಸೋಲುಗಳು ಎಲ್ಲಾನು ಸಹ ಪಾಠ ಆಗ್ತದೆ. ನಮ್ಮ ಜೊತೆ ಸಾಕಷ್ಟು ಜನ ಕೈ ಜೋಡಿಸ್ತಾ ಇರ್ತಾರೆ, ನಮ್ಗೆ ಗೊತ್ತಿಲ್ದಿದ್ದಂಥ ಕಾಣದ ಕೈಗಳು ನಮ್ಗೆ ಹರಿಸ್ತಾ ಇರ್ತದೆ, ನಮಗೆ ಶುಭ ಆಗ್ಲಿ ಅಂತ ಕೋರ್ತಾ ಇರ್ತಾರೆ. ಆ ಶುಭದ ಸಂಕೇತನೇ ನಾವು ಶಿಡ್ಲಘಟ್ಟದಲ್ಲಿ ಅವರ ಒಂದು ಆರೈಕೆ, ಶಿಡ್ಲಘಟ್ಟ ಜನತೆ ಆಶೀರ್ವಾದ. ನಾವು 2 ಸಲ ಸೋತ್ರು ಸಹ ಜನಗಳ ಪ್ರೀತಿ ಕಳ್ಕೊಳ್ಲಿಲ್ಲ, ಆರ್ಥಿಕವಾದಂತ ಚೈತನ್ಯ ಕಳ್ಕೊಳ್ಲಿಲ್ಲ. ಎಲ್ಲಾನು ಸಹ ದೇವರು ಇವರ ಅನುಗ್ರಹದಿಂದ ಕೊಡ್ತಾನೆ ಇದ್ದಾನೆ. ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ವಿ. ಮುಂದೆ ಒಂದು ಅದ್ಭುತವಾದಂತ ಶಿಡ್ಲಘಟ್ಟನ ಕಟ್ಟಬೇಕು, ಇಲ್ಲಿನ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯನ ಇನ್ನೊಂದ್ 2 ವರ್ಷ ಸಮಯ ಇದೆ. 2 ವರ್ಷ ಸಮಯದಲ್ಲಿ ನಿಮ್ಮ ಕೆಲಸಗಳು ಜಾಸ್ತಿ ಆಗ್ಲಿ, ಆ ಸೇವೆಗಳು ನಿರಂತರವಾಗಿ ನಡೀಲಿ ಅಂತ ನಾವು ಅನ್ಕೊಂತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಇಷ್ಟೇ. ಸೊ ಶಿಡ್ಲಘಟ್ಟ ಜನತೆಗೆ ಒಳ್ಳೇದಾಗಬೇಕು, ಜೊತೆಗೆ ಇಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಮತ್ತೆ ಆಗ್ಬೇಕಾಗಿದೆ ಇದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಕೊಡೋಣ ಅಂತಾನೆ ನಾನು ಇವ್ರ ಜೊತೆ ಇವತ್ತು ಇಡೀ ದಿನ, ಅಂಜಿನಪ್ಪ ಅವ್ರ ಜೊತೆಗೆ ಇಡೀ ದಿನ ಎಲ್ಲಾ ಕಡೆನೂ ಓಡಾಡಿದೆ. ಬಹುಶಃ ನಮ್ಮನ್ನ ಎಲ್ಲಾ ಕಡೆನೂ ಸುತ್ತಾಡಿಸಿದ್ರಿ ನೀವು, ಅದಕ್ಕೆ ನಾವು ನಿಮ್ಗೆ ತುಂಬಾ ಧನ್ಯವಾದ ಹೇಳಲೇಬೇಕು. ಸೊ ಜನತೆ ಬಹುಶಃ ನಾವು ಇಲ್ಲಿ ಇರೋದಲ್ಲ, ನಾವು ಇಲ್ಲಿ ಬರೋಕಿಂತ ಮುಂಚೆನೆ ವೆಯ್ಟ್ ಮಾಡ್ತಾ ಇಲ್ಲಿ ಕೂತ್ಕೊಂಡು ಅವರೆಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಶಿಡ್ಲಘಟ್ಟಕ್ಕೆ ಬಂದು ನಮ್ಮ ಊರ್ನ ಚಿತ್ರಣನ, ನಮ್ಮ ಕಷ್ಟನ, ಎಲ್ಲ ನಮ್ಮ ಸ್ಥಿತಿಗತಿಗಳನ್ನ, ಮತ್ತೆ ನಮ್ಮ ಮುಂದಿನ ಭವಿಷ್ಯದ ಒಂದು ನಮ್ಗೇನು ಅವಶ್ಯಕತೆಗಳಿದೆ ಅವೆಲ್ಲನೂ ಸಹ ನೀವು ಎಲ್ಲರ ಹತ್ರನೂ ಚರ್ಚೆ ಮಾಡಿ ಹಿಕ್ಕಿ ಹಿಡಿದು ಅದನ್ನ ಭವಿಷ್ಯದ ಒಂದು ರೂಪಕ್ಕೆ ತಗೊಂಡೋಗಂತ ನಿಟ್ಟಿನಲ್ಲಿ ಚಿತ್ರೀಕರಣ ಮಾಡಿ ಎಲ್ರಿಗೂ ತೋರ್ಸಂತ ಕೆಲಸ ಮಾಡ್ತಾ ಇದ್ದೀರಿ. ಆದ್ರಿಂದ ನಮ್ಗೆ ಸಾಕಷ್ಟು ಅನುಕೂಲ ಆಗಂತದ್ದಾಗ್ಲಿ, ನಮ್ಮ ಜನಕ್ಕೆ ಎಲ್ಲಾನು ಸಹ ಒಳ್ಳೇದಾಗಂತದ್ದಾಗ್ಲಿ, ಇನ್ನೊಂದಷ್ಟು ಶಿಡ್ಲಘಟ್ಟದ ಬಗ್ಗೆ ಅವೇರ್ನೆಸ್ ಮೂಡೋದಕ್ಕೆ ನಿಮ್ ಮುಖೇನ ಅನುಕೂಲ ಆಗ್ತದೆ. ಹಂಗಾಗಿ ನಿಮ್ಗೂ ನಮ್ಮೂರಿಗೆ ಬಂದು ನಮ್ಮ ಮನೆಗೆ ಬಂದು ಊಟ ಮಾಡಿದಿರಿ, ನಮ್ ಜೊತೆ ನಮ್ಮ ಮಣ್ಣನ್ನು ತುಳಿದಿರ್ತೀರಿ. ನಮಗೂ ನಮ್ಮ ಜನತೆ ಪರವಾಗಿ ನಿಮ್ಗೆ ಧನ್ಯವಾದಗಳು. ಟೆಂಪಲ್ ದೇವಸ್ಥಾನಕ್ಕೆ ರಸ್ತೆ ಮಾಡಿಸಿದ್ದಾರೆ 2 ಕಡೆ. ಕಲ್ಕಾಲ್ ಬೆಟ್ಟ ಟೆಂಪಲ್ ಬಹಳ ಬೆಟ್ಟನೆ ಕಡ್ದು ರೋಡ್ ಮಾಡಿದೀವಿ. 1000 ವರ್ಷಗಳ ಹಿಸ್ಟ್ರಿ ಇರುವಂತ ದೇವಸ್ಥಾನಕ್ಕೆ ಒಂದು ರಸ್ತೆ, ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ ಈ ಭಾಗ. ಅದನ್ನೆಲ್ಲ ಈಗ ಇರೋ MLA ಗಳು ಮಾಡ್ಬೇಕು, ಯಾರು ಮಾಡ್ತಾ ಇಲ್ಲ, ನೀವು ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ. ಓಕೆ, ಅಲ್ಲಿ ಹಿಸ್ಟ್ರಿ ಇರುವಂತ ದೇವಸ್ಥಾನ. ಅದೇ ನಾನು ಹೇಳೋದು ನೋಡಿ, ಅಧಿಕಾರ ಇದ್ದಾಗ ಮಾಡೋದು ಬೇರೆ, ಅಧಿಕಾರ ಇಲ್ಲದೇನು ಇವರಷ್ಟ ಕೆಲಸವನ್ನ ಮಾಡಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ. ನಾನು ಹೇಳೋದು ಶಿಡ್ಲಘಟ್ಟ ಮಂದಿಗೆ ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ ಮುಂದೆ ಬಿಡ್ತೀವಿ ಅವ್ರ ಕೆಲಸವನ್ನ. ನಿಮ್ಗೆ ಆಲ್ರೆಡಿ ನಾವು 4-5 ಎಪಿಸೋಡ್ ಮುಖಾಂತರ ತೋರಿಸಿದೀವಿ. ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್ ನಿಮ್ಮ ಒಬ್ಬ ಮುಖಂಡ ಆಗಿ ಬಂದ್ರೆ ಇಷ್ಟೆಲ್ಲ ಬದಲಾವಣೆಗಳಾಗುತ್ತೆ. ಇದು ನೀವು ಥಿಂಕ್ ಮಾಡ್ಬೇಕಾಗಿರುವಂತ ಸಮಯ. ಸೊ ಅದನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಶೇಷ. ಸ್ಟುಡಿಯೋ.